ಬಹಳ ವರ್ಷಗಳ ಇತಿಹಾಸ ಇರುವಂತಹ ವಿಶೇಷವಾಗಿ ಪ್ರೌಢಶಾಲೆ 1966ರಲ್ಲಿ ಶತಮಾನಗಳ ಇತಿಹಾಸ ಹೊಂದಿರುವಂಥ ಈ ಒಂದು ರಾಮಕೃಷ್ಣ ವಿದ್ಯಾಸಂಸ್ಥೆ ಇದು ಬೆಳೆದು ಬಂದ ರೀತಿಯೇ ಬಹಳ ಔಚಿತ್ಯಪೂರ್ಣವಾಗಿತ್ತು. ಒಂದೊಂದು ಮಜಲುಗಳನ್ನು ನೋಡಲಿಕ್ಕೆ ಹೋದರೆ ವಿಶೇಷವಾಗಿ ಅಂದಿನ ಕಾಲದಲ್ಲಿ ಇಲ್ಲಿಯ ಯಾವುದೇ ಜಾತಿ ಧರ್ಮ ಭೇದ ಭಾವ ಯಾವುದೂ ನೋಡದೆ ಎಲ್ಲ ಮಕ್ಕಳು ವಿದ್ಯೆಯಿಂದ ವಂಚಿತರಾಗಬಾರ್ದು ಅಂತೇಳಿ ಇಲ್ಲಿಯ ಹಿರಿಯರು ತುಂಬ ಮಂದಿ ದೇವಾಧೀನರಾಗಿದ್ದಾರೆ, ನಮ್ಮ ಆಡಳಿತ ಮಂಡಳಿಯ ಪದಾಧಿಕಾರಿಗಳು, ಅವರು ಊಟ ಕೊಟ್ಟು ಇಲ್ಲಿ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಅವರಿಗೆ ಒಳ್ಳೆಯ ಒಂದು ಪ್ರಜೆಗಳಾಗಿ ಮೂಡಿ ಬರಲಿಕ್ಕೆ ಇಂಥ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ದು. ಅದು ಮಾತ್ರ ಅಲ್ಲದೆ ಮತ್ತೆ ಬೆಳೆದು 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 ಈಗಾಗಲೇ ನಮ್ಮ ಪ್ರೌಢಶಾಲೆ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡಿದೆ ಬಹಳ ವೈಭವಪೂರ್ಣವಾಗಿ. ಅದರ ನಂತರ ಮೂಲಭೂತ ಸೌಲಭ್ಯಗಳನ್ನು ಒಂದಿಷ್ಟು ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ನಮಗೆಲ್ಲರಿಗೂ ದಯಪಾಲಿಸಿದ್ದಾರೆ. ವಿಶೇಷವಾಗಿ ಇವತ್ತು ಅನುದಾನಿತ ಶಿಕ್ಷಣ ಸಂಸ್ಥೆಯ ತಮಗೆಲ್ಲ ಗೊತ್ತಿರುವ ಹಾಗೆ ಈಗಾಗಲೇ ವೇದಿಕೆಯಲ್ಲಿ ಇರುವಂಥ ಮುಖ್ಯ ಅತಿಥಿಗಳಿದ್ದಾರೆ. ನಾವು ಒಂದು 2 ವಿಚಾರಗಳನ್ನು ಇಲ್ಲಿ ತಿಳಿಯಪಡಿಸಬೇಕಾಗ್ತದೆ. ಇವತ್ತು ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆ ಎರಡೂ ಕೂಡ ಒಂದೇ. ಇವತ್ತು ಸರ್ಕಾರಿ ಶಾಲೆಗೆ ಬರುವ ಮಕ್ಕಳೇ ಅನುದಾನಿತ ವಿದ್ಯಾಸಂಸ್ಥೆ ಕೂಡ ಬರುವಂಥದ್ದು, ಯಾವುದೇ ಭೇದ ಭಾವ ಇಲ್ಲ. ಅಲ್ಲಿಯೂ ಬಡತನದ ಮಕ್ಕಳು, ವಿಶೇಷ ಚೇತನ ಉಳ್ಳಂಥ ಮಕ್ಕಳು ತುಂಬ ಮಂದಿ ಬರುವುದು ಎಲ್ಲಿಗೆ ಅಂದರೆ ಸರ್ಕಾರಿ ಶಾಲೆಗಳಿಗೆ. ಇವತ್ತು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಅವರಿಗೆ ಅಡ್ಮಿಷನ್ನೇ ತಗೊಳ್ಳಲ್ಲ. ವಿಶೇಷವಾಗಿ ಅವರಿಗೆ ಫಸ್ಟಿಗೆ ಒಂದು ಅಡ್ಮಿಷನ್ ಅಂತೇಳಿ ಒಂದು ಬರೆಸ್ತಾರೆ, ಎಕ್ಸಾಮ್ ಮಾಡ್ತಾರೆ. ಇಲ್ಲಿ ಹಾಗೆ ಇಲ್ಲ, ಯಾವ ಮಕ್ಕಳು ಬಂದರೂ ಕೂಡ ನಾವು ಅಡ್ಮಿಷನ್ ಕೊಟ್ಟು ಆ ಮಕ್ಕಳನ್ನು ಈಗ ಏನು 1ನೇ ಕ್ಲಾಸಿಂದ ನೇರವಾಗಿ 10ನೇ ಕ್ಲಾಸ್ ತನಕ ಪಾಸ್ ಮಾಡಿಕೊಂಡೇ ಬಂದು ಇಲ್ಲಿ SLC ಆಗುವಾಗ ಸ್ವಲ್ಪ ಕಷ್ಟಪಡ್ತಾರೆ, ತುಂಬ ಕಷ್ಟಪಟ್ಟು ಓದಿ ಬೆಳಗ್ಗೆ ಸಂಜೆ ಎಲ್ಲ ಕ್ಲಾಸೆಲ್ಲ ಮಾಡಿ ಸುಮಾರು ಒಂದು 82% ರಿಸಲ್ಟ್, ಅದಕ್ಕಿಂತ ಮೊದಲು ಸುಮಾರು ಒಂದು 97% ರಿಸಲ್ಟ್. ಈ ವರ್ಷ 605 ಅಂಕಗಳು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಪ್ರಜನ್ಯ ಪಡೆದುಕೊಂಡಿದ್ದಾರೆ. ಹೀಗೆ ಪಠ್ಯದಲ್ಲಿ ಆ ರೀತಿ ಆದರೆ ಪಠ್ಯೇತರವಾಗಿ ಸುಮಾರು ಒಂದು 16 ಮಕ್ಕಳು ರಾಷ್ಟ್ರಪತಿ ಪುರಸ್ಕಾರವನ್ನು, 119 ಮಕ್ಕಳು ರಾಜ್ಯ ಪುರಸ್ಕಾರವನ್ನು, ಸುಮಾರು 213 ಮಕ್ಕಳು ತೃತೀಯ ಸೋಪಾನ ಪರೀಕ್ಷೆಯಲ್ಲಿ ಪಾಸಾಗಿದ್ದಾರೆ. ವಾಲಿಬಾಲ್ನಲ್ಲಿ ರಾಜ್ಯ ಮಟ್ಟದಲ್ಲಿ ತೃತೀಯ ಸ್ಥಾನವನ್ನು, ರಾಷ್ಟ್ರ ಮಟ್ಟದಲ್ಲಿ ಅಥ್ಲೆಟಿಕ್ಸಲ್ಲಿ ಭಾಗವಹಿಸಿದ್ದಾರೆ. ಡ್ಯಾನ್ಸ್ದಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು, ಹಾಗೆ ಆಶುಭಾಷಣದಲ್ಲಿ ದೀಕ್ಷಿತ ಎನ್ನುವ ಒಂದು ಹುಡುಗಿ ಪ್ರಥಮ ಸ್ಥಾನವನ್ನು, ಕನ್ನಡ ಪ್ರಬಂಧ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು. ಹೀಗೆ ನಮ್ಮ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಯಲ್ಲಿ ನಮ್ಮ ವಿದ್ಯಾಸಂಸ್ಥೆ ಒಳ್ಳೆಯ ಸಾಧನೆಯನ್ನು ಮಾಡಿಕೊಂಡು ಬಂದು ಯಾವುದಕ್ಕೂ ಕೊರತೆ ಇಲ್ಲ, ಮಕ್ಕಳಿಗೂ ಕೊರತೆ ಆಗಬಾರ್ದು ಅಂತೇಳಿ ತುಂಬ ವರ್ಷಗಳ ಕಾಲ ನಮಗೆಲ್ಲ ಅನುದಾನಿತ ಶಾಲೆ ಮುಚ್ಚುತ್ತದೆ ಅಂತ ಹೇಳ್ತಾ ಇದ್ರು. ಎಲ್ಲ ಕಡೆ ಸುಮಾರು 13 ಶಾಲೆಗಳು ಈಗಾಗಲೇ ಕಳೆದ ವರ್ಷ ನಮ್ಮ ಜಿಲ್ಲೆಯಲ್ಲಿ ಮುಚ್ಚಿದೆ. ಕಳೆದ ವರ್ಷ ತನಕ ಈ ವರ್ಷ ಕೂಡ ತುಂಬ ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿಯಲ್ಲಿ ಇದೆ. ಯಾಕೆಂದರೆ ಕೆಲವು ದ್ವಂದ್ವ ನಿಯಮಗಳು, 25 ಮಕ್ಕಳಿದ್ದರೆ ಮಾತ್ರ ಆ ವಿಭಾಗ ಇರುವಂಥದ್ದು, ಇಲ್ಲದ್ರೆ ಆ ಶಾಲೆ ಆ ವಿಭಾಗವನ್ನೇ ತೆಗೆಯುವಂಥ ನೀತಿ. ಸುಮಾರು 97ರ ನಂತರ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರನ್ನೇ ಕೊಡ್ತಾ ಇಲ್ಲ. ಪ್ರೌಢಶಾಲೆಯಲ್ಲಿ 2007ರ ನಂತರ 2015ರ ಒಳಗೆ ಯಾರು ರಿಟೈರ್ಡ್ ಆಗಿದ್ದಾರೆ ಅವರಿಗೆ ಮಾತ್ರ ಇಲ್ಲಿ ತುಂಬಿಸಿಕೊಳ್ಳಲಿಕ್ಕೆ ನೇಮಕಾತಿ ಮಾಡುವಂಥ ವ್ಯವಸ್ಥೆ. ಈ ರೀತಿ ಎಲ್ಲ ವ್ಯವಸ್ಥೆಯಿಂದಾಗಿ ಏನಾಗಿದೆ, ಇವತ್ತು ಸರ್ಕಾರಿ ಶಾಲೆಗಿಂತಲೂ ಅನುದಾನಿತ ಶಾಲೆ ಮುಚ್ಚಲ್ಪಟ್ಟಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕೆ. ಹಾಗಾಗಿ ಇವತ್ತು ಒಂದು ಶಿಕ್ಷಕರನ್ನು ಇಡುವಂಥ ಕೆಲಸವನ್ನು ಆಡಳಿತ ಮಂಡಳಿ ಇಡಬೇಕು. ಇದರಲ್ಲಿ ಯಾವುದೇ ಲಾಭ ಇಲ್ಲ ಆಡಳಿತ ಮಂಡಳಿಗೆ. ಅವರೇ ಹಣವನ್ನು ಕ್ರೋಢೀಕರಣ ಮಾಡಿ ಶಿಕ್ಷಕರುಗಳನ್ನು ಇಟ್ಟು, ಯಾಕೆಂದರೆ ಮಕ್ಕಳಿಗೆ ಒಂದು ಮೌಲ್ಯಾಧಾರಿತ ಶಿಕ್ಷಣವನ್ನು ಕೊಡಬೇಕು. ಯಾಕಂದರೆ ಹಿಂದಿನಿಂದ ಈ ವಿದ್ಯಾಸಂಸ್ಥೆಯಲ್ಲಿ ಒಳ್ಳೆಯ ಶಿಕ್ಷಣವನ್ನು ಕೊಟ್ಕೊಂಡು ಬಂದಿದೆ. ಈಗ ಶಿಕ್ಷಕರು ಇಲ್ಲ ಅಂತೇಳಿ ಶಾಲೆಗೆ ಮಕ್ಕಳು ಬಾರದಿರಬಾರ್ದು, ಈ ಶಾಲೆ ಮುಚ್ಚಬಾರ್ದು. ಇದೆಲ್ಲ ಸದುದ್ದೇಶವನ್ನು ಇಟ್ಟುಕೊಂಡು ಸಂಬಂಧಪಟ್ಟ ಆಡಳಿತ ಮಂಡಳಿಯವರು ಈ ವರ್ಷ KN ಆಳ್ವ ಅವರ ಅಧ್ಯಕ್ಷತೆಯಲ್ಲಿ ರಾಜಕುಮಾರ್ ಶೆಟ್ಟಿ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಹಲವಾರು ಕೆಲಸಗಳನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಮಾಡಿಕೊಂಡು ಬಂದು, ಪ್ರೈಮರಿಯಲ್ಲಿ ಕೂಡ ಶಿಕ್ಷಕರ ಕೊರತೆ ಆಗಿದೆ. ಈಗ ರಿಟೈರ್ಡ್ 2 ಮಂದಿ ಆಗಿದ್ದಾರೆ, 2 ಆಗಿದ್ದಾರೆ. ಇನ್ನೂ ಸೆಪ್ಟೆಂಬರ್ ಆಗೋ ಇನ್ನೊಬ್ಬರು ಮುಖ್ಯೋಪಾಧ್ಯಾಯ ರಿಟೈರ್ಡ್ ಆಗ್ತಾರೆ. ಅಲ್ಲಿಯೂ ಶಿಕ್ಷಕರ ಕೊರತೆ ಆಗ್ತದೆ. ಅದಕ್ಕೂ ಶಿಕ್ಷಕರನ್ನ ಆಚೆ ಈಚೆ ನಾವು ಕಡಿಮೆ ಸಂಬಳಕ್ಕೆ ಸ್ವಲ್ಪ ಜಾಸ್ತಿ ಕೊಟ್ಟಾದರೂ ನಿಲ್ಲಿಸುವಂಥ ವ್ಯವಸ್ಥೆ. ಇದು ಮುಂದಕ್ಕೆ ಮುಚ್ಚಿ ಹೋಗಬಾರ್ದು ಅಂತೇಳಿ ದೀರ್ಘ ಆಲೋಚನೆ ಇಟ್ಟುಕೊಂಡು ಆಂಗ್ಲ ಮಾಧ್ಯಮ ಶಾಲೆಯನ್ನು ಕೂಡ ಈ ವರ್ಷ ತೆರೆಯುವಂಥ ಪ್ರಯತ್ನವನ್ನು ನಮ್ಮ ಆಡಳಿತ ಮಂಡಳಿಯವರು ಮಾಡಿದ್ದಾರೆ. ಇದೆಲ್ಲ ಯಾಕೆ ಹೇಳಿದೆ ಅಂತಂದರೆ, ಇಂಥ ಒಂದು ಸಂಸ್ಥೆ ಕನ್ನಡ ಮಾಧ್ಯಮ ಆದರೂ ಕೂಡ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು, ಯಾವುದರಲ್ಲಿ ವಂಚಿತರಾಗಬಾರ್ದು. ಇವತ್ತು ಅಲ್ಲಲ್ಲಿ ಆಂಗ್ಲ ಮಾಧ್ಯಮ ಶಾಲೆಗಳು ಆನೆ ಕೊಡೆಗಳಾಗೆ ಬೆಳೆದು ಬಂದರೂ ಕೂಡ ಇವತ್ತು ಅನುದಾನಿತ ಶಿಕ್ಷಣ ಸಂಸ್ಥೆ ನಮ್ಮಲ್ಲಿ ಇವತ್ತು ನೀವು ನಂಬಲಿಕ್ಕಿಲ್ಲ 89 ಮಕ್ಕಳು ದಾಖಲಾತಿ ಹೊಂದಿದ್ದಾರೆ. ಮಕ್ಕಳೇ ಇಲ್ಲ ಸರ್ಕಾರಿ ಶಾಲೆಗಳಿಗೆ ಇವತ್ತು ಅಷ್ಟೊಂದು ಮಕ್ಕಳು ನಮಗೆ ದಾಖಲಾತಿ ಅಡ್ಮಿಷನ್ ಪಡೆದುಕೊಂಡಿದ್ದಾರೆ ಅಂತ ಹೇಳಿದರೆ ನಮ್ಮ ಸಂಸ್ಥೆಯ ಒಂದು ಹಿನ್ನೆಲೆ ಹೇಗೆ ಉಂಟು, ಇತಿಹಾಸ ಹೇಗೆ ಉಂಟು ಅಂತೇಳಿ ಗೊತ್ತಾಗ್ತದೆ. ಹಾಗಾಗಿ ಇವತ್ತು ಅಂಥ ಒಂದು ಸಂಸ್ಥೆಗೆ ಈ ರೀತಿಯ ಸಹಕಾರಗಳನ್ನು ಬೇರೆ ಬೇರೆ ಸಂಘ ಸಂಸ್ಥೆಗಳು ಮಾಡ್ತಾ ಬಂದಿದೆ. ಇವತ್ತು ವಿಶೇಷವಾಗಿ ನಿಟ್ಟೆ ವಿಶ್ವವಿದ್ಯಾನಿಲಯ, ನಿಟ್ಟೆ ಎಜುಕೇಷನ್ ಟ್ರಸ್ಟ್ನವರು ಏನು ಮಾಡಿದ್ದಾರೆ,
ಮಕ್ಕಳಿಗೆ ತುಂಬ ಸುಮಾರು ರವೀಂದ್ರ ಮಾಸ್ಟರ್ ಹೆಡ್ ಮಾಸ್ಟರ್ ಆಗಿರುವಾಗ 2019ರಲ್ಲಿ ನಾವು 2018ರಲ್ಲಿ ಪ್ರಯತ್ನ ಪಟ್ಟಿದ್ದೇವೆ ನಾವು ವಿನಯ್ ಹೆಗಡೆಯವರ ಹತ್ರ. ಅದಕ್ಕಿಂತ ಮೊದಲು ಇಲ್ಲಿ ದಂತ ವೈದ್ಯಕೀಯ ಕೇಂದ್ರ ಉದ್ಘಾಟನೆ ಆಗುವಾಗ ಮಾನ್ಯ ಸತೀಶ್ ಭಂಡಾರಿ ಅವರು, ನಮ್ಮ ನಮ್ಮ ಇವರು ಕುಲಪತಿಗಳಾಗಿರುವಂತಹ ವಿನಯ್ ಹೆಗಡೆಯವರು, ಅವರೆಲ್ಲ ಬಂದು ವಿಶಾಲ ಹೆಗಡೆಯವರು ಕೂಡ ಫೋನ್ ಮಾಡಿ, ಹೀಗೆ ನಿಟ್ಟೆ ವಿದ್ಯಾಸಂಸ್ಥೆ ಮತ್ತು ನಮ್ಮ ವಿದ್ಯಾಸಂಸ್ಥೆಗೆ ಬಹಳ ಅನೋನ್ಯವಾದಂಥ ಸಂಬಂಧ ಇದೆ. ಯಾಕೆಂತಂದರೆ ಕೇವಲ ಇದು ಮಾತ್ರ ಅಲ್ಲ, ಏನು ಪಠ್ಯಕ್ಕೆ ಪೂರಕವಾಗಿ ಪಠ್ಯೇತರಕ್ಕೆ ಮಾತ್ರ ಅಲ್ಲದೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಿಗೆ ಕೂಡ ನಾವು ವಿನಂತಿ ಮಾಡಿಕೊಂಡಾಗ ಭಾಳ ಅದ್ಭುತವಾಗಿ ನಮ್ಮೊಟ್ಟಿಗೆ ಸಹಕಾರವನ್ನು ಮಾಡ್ತಾ ಬಂದದ್ದು. ಈ ದಂತ ವೈದ್ಯಕೀಯ ಕೇಂದ್ರ ಸುಮಾರು ಈಗ ಒಂದು 16 ವರ್ಷ ಆಯಿತು ಅದು ಪ್ರಾರಂಭ ಆಗಿ. ಇನ್ನೂ ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ಡಾಕ್ಟರ್ ಮಂಜು ಅವರು ನಮಗೆ ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ವೈದ್ಯಕೀಯ ಸಂಬಂಧಪಟ್ಟ ಹಾಗೆ ಕೆಲವು ಮಕ್ಕಳಿಗೆ ತರಬೇತಿಗಳು, ಹೆಣ್ಣು ಮಕ್ಕಳಿಗೆ ತರಬೇತಿಗಳು, ಅದು ಮಾತ್ರ ಅಲ್ಲದೆ ಆ ಟೀಚರ್ಸ್ಗಳೇ ಸ್ವಲ್ಪ ಹಣವನ್ನೆಲ್ಲ ಸಂಗ್ರಹಣೆ ಮಾಡಿ ನಮಗೆ ನೀರಿನ ಶುಚೀಕರಣ ಯಂತ್ರವನ್ನು ಕೊಟ್ಟದ್ದಾಗಿರೋದು, ಗಾಡ್ರೇಜ್ ಒಂದನ್ನು ಕೊಟ್ಟದ್ದು, ಇದೆಲ್ಲ ನಿಟ್ಟೆ ವಿದ್ಯಾಸಂಸ್ಥೆಯಿಂದ ನಮಗೆ ಸಿಕ್ಕಿರುವಂಥ ಆ ಸಂಸ್ಥೆಯಲ್ಲಿ ಉದ್ಯೋಗದಲ್ಲಿರುವಂತಹ ಲೆಕ್ಚರ್ಸ್ನವರು, ಉಪನ್ಯಾಸಕರು ನಮಗೆ ಕೊಟ್ಟದ್ದು. ಇದನ್ನೆಲ್ಲ ನಾವು ಎಂದಿಗೂ ಮರೆಯಲಿಕ್ಕಿಲ್ಲ, ಅದನ್ನೆಲ್ಲ ನಾವು ಒಳ್ಳೆಯ ದಾಖಲೆ ಮಾಡಿ ಇಟ್ಟಿದ್ದೇವೆ. ಹಾಗಾಗಿ ಇಂದು ಒಂದು ವಿಶೇಷವಾಗಿ 2019ರಲ್ಲಿ ರವೀಂದ್ರ ಮಾಸ್ಟರ್ ಅವರ ಪ್ರಯತ್ನ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಹೋಗಿ ಒಳ್ಳೆ ರೀತಿಯಲ್ಲಿ ಬಸ್ಸಿಗೆ ಮಾಡುವ, ಅವತ್ತು ಕೊರೋನಾ ಬಂದು ಅರ್ಧದಲ್ಲಿ ನಿಂತೋಯಿತು, ಸಮಯದಲ್ಲಿ ಸ್ವಲ್ಪ ಆಚೀಚಾಗಿತ್ತು. ಆದರೆ ಈಗ ಹೈದರ್ ಪರ್ತಿಪಾಡಿಯವರು ನಾವೆಲ್ಲ ಒಟ್ಟಿಗೆ ಹೋಗಿ ವಿನಯ್ ಹೆಗಡೆಯವರ ಹತ್ರ ವಿಚಾರವನ್ನು ಹೇಳುವಾಗ ಅದು ರಾಮಕೃಷ್ಣ ವಿದ್ಯಾಸಂಸ್ಥೆ ಕೊಡಲೇಬೇಕು, ಅದು ಅವತ್ತು ಕೂಡ ಬಂದು ಹೋಗಿದ್ದಾರೆ. ಮುಡಿ ತಯಾರಿಗೆ ಫೋನ್ ಮಾಡಿ ಆ ಬಸ್ಸನ್ನು ನೀವು ನಾಳೆಯಿಂದಲೇ ಕಳಿಸಬೇಕು ಅಂತ ಹೇಳಿದರು. ಮತ್ತು ಅದರ ನಂತರ ವ್ಯವಸ್ಥೆಗಳು ತುಂಬ ಆಗಬೇಕು, ಅವರ ಸಮಯಗಳು, ಬರಲಿಕ್ಕೆ ಹೋಗಲಿಕ್ಕೆ ವ್ಯವಸ್ಥೆಗಳು, ಮಕ್ಕಳ ಸಂಖ್ಯೆ, ಎಲ್ಲೆಲ್ಲಿ ಎಷ್ಟೆಷ್ಟು ಮಕ್ಕಳು ಬರ್ತಾರೆ ಆ ಮಕ್ಕಳನ್ನು ಸಜ್ಜುಗೊಳಿಸೋದು, ತುಂಬ ಒಂದು 10 ದಿನ ಈ ಸಮಯವನ್ನು ತಗೊಂಡು ಬಿಟ್ಟು ಇದಕ್ಕೆ ಒಂದು ಒಳ್ಳೆಯ ಉದ್ಘಾಟಕರನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ಮಾನ್ಯ ವಿನಯ್ ಹೆಗಡೆಯವರ ಹತ್ರ ನಾವು, ನಮ್ಮ ಮೋಯಿನ್ ಟೀಚರ್ ಆಗಿರ್ಬೋದು, ರವಿಶಂಕರ್ ಸರ್ ಎಲ್ಲ ನಾವು ಪ್ರಾರ್ಥನೆ ಮಾಡಿದಾಗ ಖಂಡಿತ ನನಗಂತೂ ಸಾಧ್ಯನೇ ಇಲ್ಲ, ನಮ್ಮ ವಿದ್ಯಾಸಂಸ್ಥೆಯಲ್ಲಿ ತುಂಬ ಮಂದಿ ಇದ್ದಾರೆ, ಅಲ್ಲಿ ಹೆಸರನ್ನೆಲ್ಲ ಹೇಳಿದರು, ಅವರು ಯಾರನ್ನೆಲ್ಲ ಕರೆದು ನೀವು ಇನಾಗ್ರೇಷನ್ ಮಾಡಿ, ಖಂಡಿತ ನನ್ನ ಆಶೀರ್ವಾದ ಖಂಡಿತ ನಿಮ್ಮ ವಿದ್ಯಾಸಂಸ್ಥೆ ಮೇಲೆ ಇದೆ ಅಂತೇಳಿ ವಿನಯ್ ಹೆಗಡೆಯವರ ಹತ್ರ ಆಶೀರ್ವಾದ ತಗೊಂಡು ಇವತ್ತು ಅದನ್ನು ಉದ್ಘಾಟನೆ ಮಾಡುವ ಅಂತೇಳಿ ವಿನಂತಿ ಮಾಡಿಕೊಂಡಾಗ ಹೈದರ್ ಪರ್ತಿಪಾಡಿಯವರು ಮತ್ತು ವಿನಯ್ ಹೆಗಡೆಯವರು ಬಹಳ ಅನೋನ್ಯತೆ, ಆತ್ಮೀಯತೆ, ಅವರು ಮಾತ್ರ ಅಲ್ಲ, ಎಲ್ಲ ಧಾರ್ಮಿಕ ಮುಖಂಡರೊಟ್ಟಿಗೆ ಹೈದರ್ ಪರ್ತಿಪಾಡಿಯವರು ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡವರು. ನನಗೆ ಅವರ 2-3 ಕಾರ್ಯಕ್ರಮಗಳಿಗೆ ಸಾಮಾಜಿಕವಾಗಿ ತುಂಬ ಕೆಲಸವನ್ನು ಮಾಡ್ತಾ ಬಂದವರು. ಅವರೆಲ್ಲರೂ ಒಟ್ಟಿಗೆ ಆಗಬೇಕು, ಒಟ್ಟಿಗೆ ಸಾಮಾಜಿಕವಾಗಿ ಎಲ್ಲರೂ ಅಣ್ಣ ತಮ್ಮ ರೀತಿಯಲ್ಲಿ ಬೆರೆಯಬೇಕು ಎನ್ನುವಂಥ ಹಿತದೃಷ್ಟಿಯನ್ನು ಇಟ್ಟುಕೊಂಡು ಹಲವು ವರ್ಷಗಳ ಕಾಲ ಒಂದು ಸಮಾಜ ಸೇವೆಯನ್ನು ಮಾಡ್ತಾ ಬಂದು ಅವರಲ್ಲಿ ಹೋಗಿ ವಿನಂತಿ ಮಾಡಿದಾಗ, ಸರ್ ಬನ್ನಿ ನಾವು ವಿನಯ್ ಹೆಗಡೆ ಹತ್ರ ಮಾತಾಡುವ ಅಂತ ಹೇಳಿದ ಕೂಡಲೇ ಒಪ್ಪಿಕೊಂಡ್ರು. ರಪ್ಪ ಫೋನ್ ಮಾಡಿದ್ರು ಅವರಿಗೆ, ಬೆಳಗ್ಗೆ 8:30 ಗಂಟೆಗೆ ಹೋಗುವ ಅಂತೇಳಿ. ಪಾಪ ಪಚ್ಚಣ್ಣನಿಗೆ ಫೋನ್ ಮಾಡಿದೆವು. ಪ್ರಸಾದ್ ರೇಗಳು ಬಹಳ ನಮ್ಮ ವಿದ್ಯಾಸಂಸ್ಥೆ ಬಗ್ಗೆ ಅಪಾರ ಪ್ರೀತಿ ಗೌರವ ಇಟ್ಟುಕೊಂಡವರು, ತುಂಬ ಕಾರ್ಯಕ್ರಮಕ್ಕೆ ನಮ್ಮೊಟ್ಟಿಗೆ ಕರೆದ ಕೂಡಲೇ ಬರುವವರು, ಮಾತ್ರವಲ್ಲದೆ ಒಳ್ಳೆಯ ಧನ ಸಹಾಯವನ್ನು ಕೂಡ ಮಾಡ್ತಾ ಬಂದರು. ಅವರೆಲ್ಲ ವಿನಂತಿ ಮಾಡಿಕೊಂಡು ಒಂದು ಕಾರಲ್ಲಿ ಹೋದೆವು. ವಿನಯ್ ಹೆಗಡೆ ಹತ್ರ ವಿನಂತಿ ಮಾಡಿದಾಗ ಬಸ್ ಸಿಕ್ಕಿತ್ತು, ಬಸ್ಸಿನ ವ್ಯವಸ್ಥೆಗಳು ಆಗಿದೆ. ಆದರೆ ಯಾವುದೇ ಒಂದು ಸಂಸ್ಥೆಯಾಗಲಿ, ಒಬ್ಬ ವ್ಯಕ್ತಿಯಾಗಲಿ, ನಮ್ಮ ವಿದ್ಯಾಸಂಸ್ಥೆ ಆಗಲಿ, ಯಾವುದೋ ಒಂದು ವ್ಯಕ್ತಿಗೆ ಆಗಲಿ ಏನಾದರೂ ಒಂದು ಸಹಕಾರ ಮಾಡಿದರೆ ನಾವು ಅದನ್ನು ಹೃದಯಪೂರ್ವಕವಾಗಿ ಸ್ವೀಕಾರ ಮಾಡೋದು ಮಾತ್ರ ಅಲ್ಲ, ನಾವು ಅದನ್ನು ಲೈಫ್ ಲಾಂಗ್ ಮರೆಯಬಾರ್ದು. ಅದನ್ನು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವಂಥದ್ದು ಯಾವುದೇ ವಿಷಯದಲ್ಲಿ ಇರ್ಬೋದು, ನಾವು ಕೃತಜ್ಞತೆ ಸಲ್ಲಿಸಲೇಬೇಕು. ಸಲ್ಲಿಸದಿದ್ದರೆ ಅದು ನಮ್ಮ ಧರ್ಮ ಅಲ್ಲ, ಆ ನಿಷ್ಠೆಯಲ್ಲಿ ಅದು ಕರ್ತವ್ಯ ನಿಷ್ಠೆ. ಆ ಲೆಕ್ಕದಲ್ಲಿ ಸಣ್ಣ ಕಾರ್ಯಕ್ರಮ ಆದರೂ ಸತೀಶ್ ಭಂಡಾರಿಯವರು ಬರಬೇಕು ಅಂತೇಳಿ ನಮ್ಮ ಹೈದರ್ ಪರ್ತಿಪಾಡಿಯವರಲ್ಲೂ ಕೂಡ ಫೋನ್ ಮಾಡಿಸಿದೆ, ರವೀಂದ್ರ ಮಾಸ್ಟರಲ್ಲಿ ಕೂಡ ಫೋನ್ ಮಾಡಿಸಿದೆ. ಯಾಕಂದರೆ ಒಬ್ಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಶಿಕ್ಷಣ ಸಂಸ್ಥೆಗೆ ಬರಲಿಕ್ಕಿಲ್ಲ ಅಂದರೆ ಅಷ್ಟು ಒತ್ತಡ. ಇವತ್ತು ಅವರ ಸತೀಶ್ ಭಂಡಾರಿಯವರ ಆಫೀಸಿಗೆ ಹೋದರೆ ಗೊತ್ತಾಗ್ತದೆ, ಕೆಲವೊಮ್ಮೆ ಆಸ್ಪತ್ರೆಯಲ್ಲಿ ಇರ್ತಾರೆ. ನಾನು 1 ಗಂಟೆ ಕಾದೆ ಅವರು ಅಲ್ಲಿ ಬರಬೇಕು ಅಂತಾದರೆ, ಅಲ್ಲಿಗೂ ಹೋಗ್ತಾರೆ, ENT ಅಲ್ಲಿಗೆ ಹೋಗಬೇಕು, ಅಲ್ಲಿ ಅವರ ಕೆಲಸ ಕಾರ್ಯ ನೋಡಬೇಕು, ಡೀನ್ ಆಗಿದ್ದವರು, ಕುಲಪತಿಗಳಾಗಿದ್ದವರು, ಅವರ ಒಂದು ಬಯೋಡಾಟಾ ನೋಡಿದರೆ ಅಂತಹ ಒಂದು ಸಾಧಕರೆಲ್ಲ ನಮ್ಮ ಸಂಸ್ಥೆಗೆ ಬರಬೇಕು ಅಂತ ಹೇಳಿದರೆ ಅವರ ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ಬರಬೇಕು. ಹಾಗಾಗಿ ಇವತ್ತು ಬಹಳ ಒಂದು ಸಂಭ್ರಮದ ದಿನ ನೋಡಿ. ಇಷ್ಟೊತ್ತು ಮಳೆ ಇತ್ತು, ಗುಡುಗು ಇತ್ತು ಬೆಳಗ್ಗೆ. ನಾನು ನೆನೆಸಿದೆ ಏನಪ್ಪ ಕಾರ್ಯಕ್ರಮ ಹೇಗೆ ಆಗ್ತದೆ ಅಂತೇಳಿ. ಈ ಹೊತ್ತಿಗಾಗೂ ಒಳ್ಳೆಯ ಬಿಸಿಲು ಬಂತು. ಮೊನ್ನೆ ಕೂಡ ಪೋಷಕರ ಸಭೆ ಆಗುವಾಗ ಒಳ್ಳೆಯ ಬಿಸಿಲು, ಮಳೆ ಬರಬೇಕು. ಆ ಕಾರ್ಯಕ್ರಮ ಆಗುವಾಗ ದೇವರ ಒಂದು ಒಳ್ಳೆಯ ತ್ರಿಶಕ್ತಿ ದೈವಗಳು ನಮಗೆ ಒಳ್ಳೆಯ ಸಪೋರ್ಟ್. ಈ ಕಡೆ ಮಸೀದಿ ಇದೆ, ಆಚೆ ಚರ್ಚ್ ಇದೆ, ಅವರೆಲ್ಲರ ಆಶೀರ್ವಾದದಿಂದಾಗಿ ನಮ್ಮ ಕಾರ್ಯಕ್ರಮ ಬಹಳ ನಿರ್ವಿಘ್ನವಾಗಿ ನಡೆಯುತ್ತದೆ. ಇವತ್ತು ಸುಮಾರು ಒಂದು 60% ಅಲ್ಪಸಂಖ್ಯಾತ ಮಕ್ಕಳು ಇಲ್ಲಿ ಕಲಿತಾ ಇದ್ದಾರೆ. ಮೊದಲೆಲ್ಲ 10%, 20% ಇತ್ತು. ಈಗ 60% ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಪಡೆದು ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ. ಒಬ್ಬೊಬ್ಬರು DC ಆಗಿದ್ದರು, ಉಡುಪಿ DC ಆಗಿ ವಿದ್ಯಾ ಮೇಡಮ್ ಅವರು. ಅಂತಹ ಒಂದು ವಿದ್ಯಾರ್ಥಿಗಳನ್ನು ಪಡ್ಕೊಂಡಂಥ ನಮ್ಮ ಸಂಸ್ಥೆ ಇವತ್ತು ಉದ್ಘಾಟನೆ ಮಾಡಬೇಕು ಅಂತ ವಿನಂತಿ ಮಾಡಿಕೊಂಡಾಗ ಡಾಕ್ಟರ್ ಸತೀಶ್ ಭಂಡಾರಿ ಅವರು ಪ್ರೀತಿಯಿಂದ ಬಂದಿದ್ದಾರೆ. ಈ ಸಭೆಯ ಸಭಾಧ್ಯಕ್ಷತೆಯನ್ನು ನಮ್ಮ ತ್ರಿಶಕ್ತಿ ವಿದ್ಯಾಭ್ಯಾಸ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ರಾಜಕುಮಾರ್ ಶೆಟ್ಟಿ ಮಂಚೌದಡಿ ಅವರು ವಹಿಸ್ಕೊಳ್ತಾರೆ.
ಮುಖ್ಯ ಅಭ್ಯಾಗತರಾಗಿ ನಮ್ಮ ಹೈದರ್ ಪರ್ತಿಪಾಡಿಯವರು ಸಾಮಾಜಿಕ ಧಾರ್ಮಿಕ ಮುಖಂಡರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಹಾಗೆ ಪ್ರಸಾದ್ ರೈ ಕಲ್ಲಿಮಾರವರು, ಹಾಗೆ ನಮ್ಮ ರವೀಂದ್ರ ರೈ ಹರೇಕಳ ಅವರು ಆಗಮಿಸಿದ್ದಾರೆ. ಅವರಿಗೆಲ್ಲರಿಗೂ ಪ್ರೀತಿಯಿಂದ ಅವರನ್ನು ಸ್ವಾಗತಿಸಿಕೊಂಡು ಇದೀಗ ಪ್ರಾರ್ಥನೆಯ ಮುಖೇನ ಈ ಕಾರ್ಯಕ್ರಮವನ್ನು ಆರಂಭ ಮಾಡುವ. ಪ್ರಾರ್ಥನೆಯನ್ನು ಮಾಡಲಿಕ್ಕೆ ನಮ್ಮ ರಾಧಾಕೃಷ್ಣ ಮಾಸ್ಟರ್ ಕೂಡ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಸರ್, ದಯವಿಟ್ಟು ತಾವುಗಳು ಕೂಡ ವೇದಿಕೆಗೆ ಬರಬೇಕು. ಸನತ್ ಇವನಿಂದ ಪ್ರಾರ್ಥನೆ. ಎಲ್ಲರೂ ಎದ್ದು ನಿಂತು ಪ್ರಾರ್ಥನೆ ಗೌರವ ಕೊಡೋಣ. ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿತೋರೋ ಗುರುವಾಗಿ, ಗುರುಕುಲಕ್ಕೆ ವರವಾಗಿ ಗುರಿತೋರೋ ಗುರುವಾಗಿ, ವರ ನೀಡೋ ಎಂದೆಂದು ಕರುಣಾಳು ಬಾ ಬಂದು, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗೋ ಬೆಳಕಾಗಿ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗೋ ಬೆಳಕಾಗಿ. ದಯೆ ಬರಲಿ ನಮ್ಮಲ್ಲಿ ಗತಿ ನೀನೆ, ಆದಿಯಲ್ಲಿ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ನಿಧಿಯಾಗಿ ವಿಧಿಯಾಗಿ ಸುದೆ ತುಂಬೋ ಬಲವಾಗಿ, ಸಿರಿಯಾದ ತಿಳಿ ನೀರು ಈ ಬಾಳ ಸವಿಜೇನು. ನಿಧಿಯಾಗಿ ವಿಧಿಯಾಗಿ ಸುದೆ ತುಂಬೋ ಬಲವಾಗಿ, ಸಿರಿಯಾದ ತಿಳಿ ನೀರು ಈ ಬಾಳ ಸವಿಜೇನು. ದಯೆ ಬರಲಿ ನಮ್ಮಲ್ಲಿ ಗದಿ ನೀನೆ, ಆದಿಯಲ್ಲಿ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಸನತ್ ನಮ್ಮ 10ನೇ ತರಗತಿಯ ವಿದ್ಯಾರ್ಥಿ. ನಮ್ಮ ಪಂಚಾಯತಿನ ಉಪಾಧ್ಯಕ್ಷರು ಹಾಗೂ ನಮ್ಮ ಶಿಕ್ಷಕ ರಕ್ಷಕ ಸಂಘದ ನೂತನ ಅಧ್ಯಕ್ಷರು ಆಗಿರುವಂತಹ ಅಬ್ದುಲ್ ಮಜೀದ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತೇನೆ. ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀಯುತ ಅನ್ಸರ್ ಇನೋಳಿ ಅವರು ಇದ್ದಾರೆ, ವಿಜಯವಾಣಿ ಪತ್ರಿಕೆಯ ವರದಿಗಾರರು. ಅವರು ಕೂಡ ಅವರ ಇರುವಿಕೆಯನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಂಡು, ಬಂದಂಥ ಅತಿಥಿವರಿಯರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುವಂಥದ್ದು ನಮ್ಮ ಕರ್ತವ್ಯ, ಸಂಸ್ಕಾರವೂ ಹೌದು. ಈ ನೆಲೆಯಲ್ಲಿ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತೇಳಿ ನಮ್ಮ ಮುಖ್ಯೋಪಾಧ್ಯಾಯರಾಗಿರುವಂಥ ಶ್ರೀಮತಿ ಮೋಹಿನಿ ಟೀಚರ್ ಅವರಲ್ಲಿ ವಿನಂತಿ ಮಾಡ್ತೇನೆ. ಒಂದು ವಿಷಯ ಏನಂತ ಹೇಳಿದರೆ, ನಮಗೆ ಈ ಬಾರಿ ನಮ್ಮ ಬಡ ಮಕ್ಕಳ ಒಂದು ಆಸೆ ನೆರವೇರಿಸಿದಂತಹ ಒಂದು ಚಿಕ್ಕ ಕಾರ್ಯಕ್ರಮ, ಉಚಿತ ಬಸ್ಸಿನ ಒಂದು ಉದ್ಘಾಟನೆ ಕಾರ್ಯಕ್ರಮ. ಈ ಒಂದು ಬಸ್ಸಿನ ಉದ್ಘಾಟನೆ ಮಾಡಲಿಕ್ಕೆ ನಮಗೆ ಇವತ್ತು ಡಾಕ್ಟರ್ ಸತೀಶ್ ಭಂಡಾರಿ ಇವರು ಸಾಂಸ್ಥಿಕ ಸಾಮಾಜಿಕ ಜವಾಬ್ದಾರಿಗಳು ಮತ್ತು ಕೇಂದ್ರ ಸಂಶೋಧನಾ ಪ್ರಯೋಗಾಲಯ ಇದರ ಜವಾಬ್ದಾರಿಯನ್ನು ಹೊತ್ತಂತಹ ಡಾಕ್ಟರ್ ಸತೀಶ್ ಭಂಡಾರಿ ಅವರು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಹಾಗಾಗಿ ಅವರನ್ನು ನಾನು ಆಡಳಿತ ಮಂಡಳಿಯ ಪರವಾಗಿ, ಶಿಕ್ಷಕರ ಪರವಾಗಿ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಇವತ್ತು ಬಂದಂತಹ ಪೋಷಕರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಡಾಕ್ಟರ್ ರಾಜ್ಕುಮಾರ್ ಶೆಟ್ಟಿ ಮಂಚೌದಡಿ, ನಮ್ಮ ಆಡಳಿತ ಮಂಡಳಿಯ ಕಾರ್ಯದರ್ಶಿ, ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ. ಇನ್ನು ಈ ಕಾರ್ಯಕ್ರಮಕ್ಕೆ ಬಂದಂತಹ ಮುಖ್ಯ ಅತಿಥಿಗಳಾಗಿ
ಹೈದರ್ ಪರ್ತಿಪಾಡಿ, ಶ್ರೀ ಗೌರವಾನ್ವಿತವಾದಂತಹ ಹೈದರ್ ಪರ್ತಿಪಾಡಿ ಇವರು ಸಾಮಾಜಿಕವಾದ ಮುಖಂಡರಾಗಿದ್ದಾರೆ. ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ನಮ್ಮವರೇ ಆದಂತಹ ನಮ್ಮ ಅಚ್ಚುಮೆಚ್ಚಿನ ಪ್ರೀತಿಯ ನಿವೃತ್ತಿಯನ್ನು ಹೊಂದಿದಂತಹ ನಮ್ಮ ರಾಮಕೃಷ್ಣ ಶಾಲೆಯಲ್ಲಿದ್ದಂತಹ ನಿವೃತ್ತ ಮುಖ್ಯೋಪಾಧ್ಯಾಯರಾದಂತಹ ರವೀಂದ್ರ ರೈ ಕಲ್ಲಿಮಾರು ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಈ ಕಾರ್ಯಕ್ರಮಕ್ಕೆ ಬಂದಂತಹ ಶ್ರೀ ಪ್ರಸಾದ್ ರೈ ಕಲ್ಲಿಮಾರು ಸಾಮಾಜಿಕ ಮತ್ತು ಧಾರ್ಮಿಕ ಮುಖಂಡರಾಗಿದ್ದಾರೆ. ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ನಮ್ಮವರೇ ಆದಂತಹ ನಮ್ಮ ಗ್ರಾಮ ಪಂಚಾಯತ್ ಹರೇಕಳ ಇಲ್ಲಿಯ ಉಪಾಧ್ಯಕ್ಷರಾದಂತಹ ಶ್ರೀಯುತ ಅಬ್ದುಲ್ ಮಜೀದ್ ಮತ್ತು ನಮ್ಮ ಶಾಲೆಯ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿದ್ದಾರೆ ಈ ಬಾರಿಯ ಈ ಶೈಕ್ಷಣಿಕ ವರ್ಷದಲ್ಲಿ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ನಮ್ಮ ಶಾಲೆಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಯುತ ರಾಧಾಕೃಷ್ಣ ರೈ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಪತ್ರಕರ್ತರಾದಂತಹ ಅನ್ಸಾರ್ ಇನೋಳಿ ಇವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಈ ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮ ಮಾಧ್ಯಮ ಮಿತ್ರರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಈ ಬಸ್ಸಲ್ಲಿ ಬಹಳ ಶಿಸ್ತಿನಿಂದ ನಮ್ಮ ಮಕ್ಕಳನ್ನು ಕರೆದುಕೊಂಡು ಹೋಗುವುದು ಮತ್ತು ಕರೆದುಕೊಂಡು ಬರುವಂತಹ ಉತ್ತಮವಾದಂತಹ ಅಚ್ಚುಕಟ್ಟಿನ ವ್ಯವಸ್ಥೆಯ ಜವಾಬ್ದಾರಿಯನ್ನು ಇಟ್ಟುಕೊಂಡಂತಹ ನಮ್ಮ ಬಸ್ಸಿನ ಡ್ರೈವರ್ ಮತ್ತು ಕಂಡಕ್ಟರ್ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಮೇಲಿನ ಪ್ರೀತಿಯ ಕರೆಗೆ ಹೋಗೊಟ್ಟು ಬಂದಂತಹ ನಮ್ಮ ಎಲ್ಲ ಬಸ್ಸಲ್ಲಿ ಹೋಗುವಂತಹ ಪೋಷಕರು ಇದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಎಲ್ಲರ ಪರವಾಗಿ ಸ್ವಾಗತಿಸುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೂಡ ಬಹಳ ಆತ್ಮೀಯತೆಯಿಂದ ಸ್ವಾಗತ. ಶ್ರೀಮತಿ ಮೋಹಿನಿ ಟೀಚರ್ ಅವರಿಗೂ ಪ್ರೀತಿಯ ಸ್ವಾಗತ. ಇದೀಗ ಕಾರ್ಯಕ್ರಮದ ಬಗ್ಗೆ ಒಂದು ಸಣ್ಣ ಹಿನ್ನೋಟ. ಯಾಕೆಂದರೆ ನಿಟ್ಟೆಯ ಹಲವಾರು ಮೂಲಭೂತ ವ್ಯವಸ್ಥೆಗಳು ನಮ್ಮ ವಿದ್ಯಾಸಂಸ್ಥೆಗೆ ಬರಬೇಕು ಅಂತಂದರೆ ರವೀಂದ್ರ ರೈ ಅವರ ಕೆಲಸ, ಅವರ ಇದೆಲ್ಲವೂ ಕಾರಣ ಆಗಿರ್ತದೆ. ಇವತ್ತು ಈ ವಿದ್ಯಾಸಂಸ್ಥೆ ಒಂದು ಉತ್ತಮವಾಗಿ ಹೆಸರು ಬರಬೇಕು, ಇಷ್ಟೆಲ್ಲ ಒಂದು ಮುಂದುವರಿಯಬೇಕು, ಒಳ್ಳೆ ಆಗಿದೆ ಅಂತೇಳಿ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತಾ ಅವರಲ್ಲಿ ಪ್ರೀತಿಯಿಂದ ಭಿನ್ನ ಮಾಡಿಕೊಳ್ತೇನೆ. ಇಂದಿನ ಈ ಒಂದು ಔಚಿತ್ಯಪೂರ್ಣವಾದಂತಹ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿಯು ನಮ್ಮ ಆತ್ಮೀಯರು ಆಗಿರತಕ್ಕಂತಹ ರಾಜ್ಕುಮಾರ್ ಶೆಟ್ಟಿಯವರೇ, ಇಂದು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗಿರುವಂಥವರು ಮಂಗಳೂರು ನಗರದ ಓರ್ವ ಖ್ಯಾತ ವೈದ್ಯರು, ಮಾತ್ರ ಅಲ್ಲದೆ ಕೆ.ಎಸ್. ಹೆಗ್ಡೆ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಉಪಕುಲಪತಿಗಳಾಗಿ ಸೇವೆಯನ್ನು ಸಲ್ಲಿಸಿ ಒಂದು ಒಳ್ಳೆಯ ಹೆಸರನ್ನು ನಮ್ಮ ಜಿಲ್ಲೆಯಲ್ಲಿ ಪಡ್ಕೊಂಡಂತಹ ಡಾಕ್ಟರ್ ಸತೀಶ್ ಭಂಡಾರಿಯವರೇ, ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಹೈದರ್ ಪರ್ತಿಪಾಡಿಯವರು, ಅವರು ನಮ್ಮೆಲ್ಲರಿಗೂ ಹಿರಿಯರು, ಮಾತ್ರ ಅಲ್ಲದೆ ಯಾರ್ಯಾರು ಈ ನಾಡಿನಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ತಾರೋ ಅವರೆಲ್ಲ ಬಹಳ ಆತ್ಮೀಯವಾಗಿರ್ತಕ್ಕಂಥವರು. ಮಾತ್ರವಲ್ಲದೆ ಸರ್ವಧರ್ಮ ಸಮನ್ವಯದ ಒಂದು ಆದರ್ಶವನ್ನು ಪಾಲನೆ ಮಾಡಿಕೊಂಡು ಬಂದಂಥ ಹೈದರ್ ಪರ್ತಿಪಾಡಿಯವರೇ, ನಮ್ಮ ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಅದು ಸಾಮಾಜಿಕವಾದಂಥ ಕಾರ್ಯಕ್ರಮ ಇರಲಿ, ಧಾರ್ಮಿಕವಾದಂಥ ಕಾರ್ಯಕ್ರಮ ಇರಲಿ, ಶೈಕ್ಷಣಿಕವಾದಂಥ ಕಾರ್ಯಕ್ರಮ ಇರಲಿ, ನಮ್ಮ ಲಯನ್ಸಿನ ಕಾರ್ಯಕ್ರಮ ಇರಲಿ, ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಕೂಡ ಸಕ್ರಿಯರಾಗಿ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ನೀಡುವಂಥದ್ದು ಮಾತ್ರ ಅಲ್ಲ, ಎಲ್ಲ ಸಹಕಾರವನ್ನು, ಆರ್ಥಿಕವಾದಂಥ ಸಹಕಾರವನ್ನೂ ಕೊಡ್ತಕ್ಕಂತಹ ನನ್ನ ಬಹಳ ಪ್ರೀತಿಯ ಒಬ್ಬ ಆತ್ಮೀಯ ಮಿತ್ರರು ನಮ್ಮೊಂದಿಗಿದ್ದಾರೆ. ಮುಖ್ಯವಾಗಿ ನಮ್ಮ ಇವರು ಪ್ರಸಾದ್ ರೈ ಕಲ್ಲಿಮಾರವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸುತ್ತಾ, ಈ ಸಂಸ್ಥೆಯ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ನನ್ನ ಶಿಷ್ಯರು ಆಗಿರ್ತಕ್ಕಂತಹ ಮಜೀದ್ರವರೇ, ಹಾಗೂ ಈ ರಾಮಕೃಷ್ಣ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರ ಮೋಹಿನ್ರವರೇ,
ಪಾವೂರು ಹರೇಕಳ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ರಾಧಾಕೃಷ್ಣ ರೈ ಅವರೇ, ಹಾಗೂ ಇಲ್ಲಿ ಬಂದಿರತಕ್ಕಂತಹ ಮಕ್ಕಳ ಹೆತ್ತವರೇ ಮತ್ತು ಮಾಧ್ಯಮ ಮಿತ್ರರೇ ಹಾಗೂ ಅಧ್ಯಾಪಕರೇ. ಹೆಚ್ಚು ಸುದೀರ್ಘವಾಗಿ ಮಾತನಾಡುವಂತಹ ಸಮಯ ಇದು ಅಲ್ಲ, ಆದರೂ ಕೂಡ ಒಂದೆರಡು ಮಾತುಗಳನ್ನು ಇಲ್ಲಿ ಹೇಳುವಂಥ ಒಂದು ಅಗತ್ಯತೆ ಇದೆ. ಯಾಕೆ ಅಂತಂದರೆ ಈ ನಿಟ್ಟೆ ವಿಶ್ವವಿದ್ಯಾನಿಲಯ ಮತ್ತು ರಾಮಕೃಷ್ಣ ಪ್ರೌಢಶಾಲೆ ಇದಕ್ಕೆ ಬಹಳ ಹಳೆಯ ಸಂಬಂಧ ಇದೆ. ಮುಖ್ಯವಾಗಿ ಈ ರಾಮಕೃಷ್ಣ ಪ್ರೌಢಶಾಲೆ ಅಂತ ಹೇಳುವಾಗ ನಿಮಗೆ ಅದರ ಬಗ್ಗೆ ಅಭಿಮಾನ ಇರಬೇಕು. ಯಾಕೆ ಅಭಿಮಾನ ಇರಬೇಕು ಅಂತ ಹೇಳಿದರೆ, ಇದು ಒಂದು ಕಾಲದಲ್ಲಿ ಶಾಲೆಗಳೇ ಇಲ್ಲದಂತಹ ಕಾಲದಲ್ಲಿ ಶಾಲೆ ಪ್ರಾರಂಭ ಮಾಡಿದ್ದು ನಮ್ಮ ಹಿರಿಯರು, ಈ ಊರಿನ ಹಿರಿಯರು. ಹೇಗೆ ಪ್ರಾರಂಭ ಮಾಡಿದರು ಅಂದರೆ, ಆ ಮಕ್ಕಳಿಗೆ ಊಟ ಕೊಟ್ಟು ವಿದ್ಯೆ ಕೊಟ್ಟವರು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದವರು. ಆದ ಕಾರಣ ಈ ಸಂಸ್ಥೆಯಲ್ಲಿ ಕಲಿತಂತಹ 98%, 2% ಬಿಡ್ಬೋದು, 98% ವಿದ್ಯಾರ್ಥಿಗಳು ಒಳ್ಳೆಯ ಒಂದು ಸಮಾಜದಲ್ಲಿ ಒಳ್ಳೆಯ ಸ್ಥಾನವನ್ನು ಪಡೆದಿದ್ದಾರೆ. ಅದು ಆ ಉದ್ಯೋಗ ಈ ಉದ್ಯೋಗ ಅಂತಲ್ಲ. ಈಗ ಕಂಡಕ್ಟರ್ ಡ್ರೈವರ್ ಅಂತ ಹೇಳುವಾಗ ನೀವೆಲ್ಲರೂ ಜೋರು ಚಪ್ಪಾಳೆ ತಟ್ಟಿದರು. ಯಾಕೆಂದರೆ ಯಂತ್ರವಾಹಕನ ದಯಲೇಸು ಅವನಿಗೆ ನಾವು ಮೊದಲು ಸೆಲ್ಯೂಟ್ ಕೊಡಬೇಕು. ಆದ ಕಾರಣ ನೀವು ಚಪ್ಪಾಳೆ ತಟ್ಟಿದ್ದು ಬಹಳ ಒಳ್ಳೆಯ ಒಂದು ಕೆಲಸ. ಅದು ಅಂಥ ಒಂದು ಭಾವನೆ ನಿಮ್ಮ ಮನಸ್ಸಿನಲ್ಲಿ ಉಂಟಲ್ವಾ, ಅದು ಒಳ್ಳೆಯ ವಿಚಾರ. ಹಾಗೆ ನಾವು ಅಲ್ಲಿಂದ ಹಿಡಿದು ಎಷ್ಟೋ ದೊಡ್ಡ ವ್ಯಕ್ತಿಗಳೆಲ್ಲ ಇದ್ದಾರೆ, ಕೈಗಾರಿಕೋದ್ಯಮಿಗಳು ಇದ್ದಾರೆ, ಬ್ಯಾಂಕರ್ಸ್ಗಳಿದ್ದಾರೆ, ಹಣ್ಣು ಮಾರುವವರಿದ್ದಾರೆ, ಮೀನು ಮಾರುವವರಿದ್ದಾರೆ. ಅದೇ ರೀತಿಯಲ್ಲಿ ಈಗ ನಮ್ಮ ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಅವರು ಕೂಡ ನಮ್ಮ ಸ್ಟೂಡೆಂಟ್ಗಳೇ. ಆದ ಕಾರಣ ಇಂಥವರು ದೊಡ್ಡ ಹುದ್ದೆಯಲ್ಲಿದ್ದವರು ಒಳ್ಳೆಯ ಒಂದು ಸ್ಥಿತಿಯಲ್ಲಿ ಇದ್ದಾರೆ ಅಂತ ಆದರೆ ಅದಕ್ಕೆ ಕಾರಣ ಯಾವುದು ಅಂದರೆ ಈ ಶಾಲೆಯ ಮಣ್ಣಿನ ಒಂದು ಶಕ್ತಿ, ಈ ಜಾಗದಲ್ಲಿ ಒಂದು ಶಕ್ತಿ ಉಂಟು. ಆದ ಕಾರಣ ಅಂತಹ ಶಕ್ತಿಯಿಂದಾಗಿ ಅವರೆಲ್ಲ ಒಳ್ಳೆಯ ಸ್ಥಾನವನ್ನು ಪಡೆದಿದ್ದಾರೆ ಎನ್ನುವಂಥದ್ದನ್ನು ನಮ್ಮ ವಿದ್ಯಾರ್ಥಿಗಳಾದಂಥ ತಾವೆಲ್ಲರೂ ಕೂಡ ಮನಸ್ಸಿನಲ್ಲಿ ಇಟ್ಟುಕೊಂಡು ಇಲ್ಲಿ ವಿದ್ಯೆ ಕಲಿಯಬೇಕು. ಇದು ಬಹಳ ಅಗತ್ಯವಾದಂಥ ವಿಚಾರ. ಇನ್ನು ಎರಡನೇ ವಿಷಯವನ್ನು ಹೇಳಬೇಕಾಗಿದ್ದರೆ, ಡಾಕ್ಟರ್ ವಿನಯ್ ಹೆಗ್ಡೆ ಅವರನ್ನು ಇಲ್ಲಿ ನೆನಪಿಸಬೇಕು. ಇಲ್ಲಿ ಡಾಕ್ಟರ್ ವಿನಯ್ ಹೆಗ್ಡೆ ಅವರು ಇಲ್ಲ ಅಂತಾಗಿದ್ದರು, ಅದಕ್ಕೆ ಸರಿಸಮಾನವಾದಂಥ ವ್ಯಕ್ತಿ ಡಾಕ್ಟರ್ ಸತೀಶ್ ಇವರಿದ್ದಾರೆ, ಇಲ್ಲಿ ಸತೀಶ್ ಭಂಡಾರಿ ಅವರು. ಆದ ಕಾರಣ ಅದಕ್ಕೆ ಏನು ಇಲ್ಲಿ ಲೋಪ ಇಲ್ಲ. ಅವರು ವಿನಯ್ ಹೆಗ್ಡೆ ಅವರು ಬಂದ ಹಾಗೆ, ಇಲ್ಲಿ ಯಾರು ಸತೀಶ್ ಭಂಡಾರಿ ಬಂದಿದ್ದರೆ ವಿನಯ್ ಹೆಗ್ಡೆ ಅವರು ಬಂದ ಹಾಗೆ. ನೀವು ವಿನಯ್ ಹೆಗ್ಡೆ ಅವರು ನಿಮಗೆ ಒಂದು ಆದರ್ಶ ವ್ಯಕ್ತಿ ಅವರು, ಅದು ನಿಮಗೆ ಗೊತ್ತಿರಬೇಕು. ಯಾಕೆ ನಿಮಗೆ ಅವರು ಆದರ್ಶ ವ್ಯಕ್ತಿ ಅಂತ ನಾನು ಹೇಳ್ತೇನೆ ನೋಡಿ. ಕೆಲವರಿಗೆಲ್ಲ ಅವರ ಕುಟುಂಬ, ಅವರು ಹಿರಿಯರು ಮಾಡಿದಂಥ ಸಂಪತ್ತು, ಅದರ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಹೆಸರು ಬರ್ತದೆ. ಡಾಕ್ಟರ್ ವಿನಯ್ ಹೆಗ್ಡೆ ಅವರಿಗೆ ಆ ರೀತಿಯಲ್ಲಿ ಹೆಸರು ಬಂದದಲ್ಲ. ಅವರಿಗೆ ಹೇಗೆ ಹೆಸರು ಬಂದರೆ, ಅವರು ಆ ಒಂದು ಎಲ್ಲಿಂದ ಅವರ ಕೆಲಸ ಕಾರ್ಯವನ್ನು ಪ್ರಾರಂಭ ಮಾಡಿದರೋ ಅಲ್ಲಿಂದ ಇಂದಿನವರೆಗೂ ಕೂಡ ಒಂದು ಪ್ರಾಮಾಣಿಕತನವಾಗಿ ಇನ್ನೊಬ್ಬರು ಅಂದರೆ ಅವರ ಹೃದಯವಂತಿಕೆ ಅಷ್ಟು ದೊಡ್ಡದು. ಅವರು ಇನ್ನೊಬ್ಬರಿಗೆ ಏನಾಗಬೇಕು, ಸಮಾಜದಲ್ಲಿರತಕ್ಕಂಥ ಎಲ್ಲ ಜನಗಳಿಗೂ ನಮ್ಮಿಂದ ಏನಾದರೂ ಉಪಕಾರ ಆಗಬೇಕು, ಪ್ರಯೋಜನ ಆಗಬೇಕು ಎನ್ನುವಂತಹ ಮನಸ್ಸಿನೊಂದಿಗೆ ಅವರು ಆ KS ಹೆಗ್ಡೆ ಹಾಸ್ಪಿಟಲ್ ಇರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು, ಮತ್ತೆಲ್ಲ ಸಮೂಹ ಸಂಸ್ಥೆಗಳಿರ್ಬೋದು, ಅದನ್ನು ಕಟ್ಟಿ ಬೆಳೆಸಿದ್ದಾರೆ. ಮಾತ್ರ ಅಲ್ಲ, ಈಗ ಎಷ್ಟೋ ಸಾವಿರ ಜನಗಳಿಗೆ, ಲೆಕ್ಕ ಇಲ್ಲ, ಸಾವಿರಾರು ಜನಗಳಿಗೆ, ಎಷ್ಟು ಅಂತ ನನಗೆ ಅದರ ಇದಿಲ್ಲ, ಸಾವಿರಾರು ಜನಗಳಿಗೆ ಅವರು ಏನು ಮಾಡಿದ್ದಾರೆ, ಉದ್ಯೋಗವನ್ನು ಕೊಟ್ಟಿದ್ದಾರೆ, ಜೀವನಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ. ಡಾಕ್ಟರ್ ವಿನಯ್ ಹೆಗ್ಡೆಯವರು ನಿಮ್ಮ ಹಾಗೆ ಕನ್ನಡ ಮೀಡಿಯಂ ಸ್ಕೂಲ್ನಲ್ಲಿ ಈ ರೀತಿಯಲ್ಲೇ ಕೂತು ಕಲಿತಂಥ ಒಬ್ಬ ವಿದ್ಯಾರ್ಥಿ, ಇದು ನಿಮಗೆ ಗೊತ್ತಿರಬೇಕು. ಆದ ಕಾರಣ ನೋಡಿ, ಅವರು ಎಲ್ಲಿಯೋ ಒಂದು ಅಭಿನಂದನಾ ಭಾಷಣದಲ್ಲಿ ನಾನು ಅವರ ಬಗ್ಗೆ ನನಗೆ ಅಭಿನಂದನಾ ಭಾಷಣ ಮಾಡುವಂಥ ಒಂದು ಸಮಯ ಸಿಕ್ಕಿತ್ತು. ಆವಾಗ ನಾನು ಅವರಲ್ಲಿ ಆ ಸಭೆಯಲ್ಲಿ ಹೇಳಿದೆ ಏನು ಅಂತಂದರೆ, ತಂದೆಯಿಂದ ಮಗನಿಗೆ, ಮಗನಿಂದ ತಂದೆಗೆ ಒಳ್ಳೆಯ ಹೆಸರು ಬಂದಿದೆ. ನೆನಪಿಟ್ಟುಕೊಳ್ಳಿ, ತಂದೆಯಿಂದ ಮಗನಿಗೆ. ತಂದೆ ಅಂದರೆ KS ಹೆಗ್ಡೆ ಅಂದರೆ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದವರು. ಅವರು ಸುಪ್ರೀಂ ಕೋರ್ಟ್ ಜಡ್ಜಿಗೆ, ಆ ಜಡ್ಜಿನ ಸ್ಥಾನಕ್ಕೆ ನ್ಯಾಯವನ್ನು ಒದಗಿಸಿಕೊಟ್ಟವರು ಅವರು. ಅಂಥ ಒಬ್ಬ ವ್ಯಕ್ತಿ ಅವರು. ಅಂತಹ ವ್ಯಕ್ತಿಯ ಮಗ ಯಾರು, ಡಾಕ್ಟರ್ ವಿನಯ್ ಹೆಗ್ಡೆ. ಅವರು ತಂದೆಗೆ ಯಾವುದೇ ರೀತಿಯಾದಂತಹ ದೋಷ ಬಾರದಾಗಿ, ಯಾವುದೇ ರೀತಿಯಾದಂಥ ಲೋಪ ಬಾರದಾಗಿ ಅವರ ಹೆಸರು ಮತ್ತಷ್ಟು ಈ ದೇಶದಲ್ಲಿ, ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆ ಹೆಸರು ಪಡೆಯುವಂತಹ ಕೆಲಸ ಡಾಕ್ಟರ್ ವಿನಯ್ ಹೆಗ್ಡೆ ಅವರು ಮಾಡಿದ್ದಾರೆ ಅಂದರೆ ಅದನ್ನು ನಾನು ಹೇಳ್ತಾ ಇರೋದು. ತಂದೆಯಿಂದ ಮಗನಿಗೆ, ಮಗನಿಂದ ತಂದೆಗೆ ಏನಾಗಿದೆ, ಒಳ್ಳೆಯ ಹೆಸರು ಬಂದಿದೆ. ನೀವು ಕೂಡ ಅದೇ ರೀತಿಯಲ್ಲಿ ಆಗಬೇಕು ಅಂತ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೆ. ನಾನು ಅವರನ್ನು ಹೊಗಳುವುದಲ್ಲ, ನೀವು ಕೂಡ ಅವರ ಆದರ್ಶವನ್ನು ಪಾಲನೆ ಮಾಡಿಕೊಂಡು
ಡಾಕ್ಟರ್ ವಿನಯ್ ಹೆಗ್ಡೆ ಅಂತ ಒಬ್ಬ ವ್ಯಕ್ತಿ ಇಲ್ಲಿ ಮೂಡಿ ಬರಬೇಕು ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಪ್ರಥಮವಾಗಿ ಇಲ್ಲಿ ಹೇಳ್ತಾ ಇದ್ದೇನೆ. ಇನ್ನು ಕೊನೆಯದಾಗಿ ಹೇಳುವಂಥ ಒಂದು ವಿಚಾರ ಎಂಥದ್ದು ಅಂದರೆ, ಡಾಕ್ಟರ್ ವಿನಯ್ ಹೆಗ್ಡೆಯವರು ಇಲ್ಲಿ ಡೆಂಟಲ್ ಕ್ಲಿನಿಕ್, ನಾವೆಲ್ಲ ಹೋದಾಗ ಬಹಳ ಖುಷಿಯಲ್ಲಿ ಇಲ್ಲಿ ಡೆಂಟಲ್ ಕ್ಲಿನಿಕನ್ನು ಕೂಡ ಮಾಡುವ ಅಂತ ಹೇಳಿಕೊಂಡು ಇಲ್ಲಿ ಲ್ಯಾಬನ್ನು ಕೂಡ ಅವರು ಏನು ಮಾಡಿದರು, ಪ್ರಾರಂಭ ಮಾಡಿದರು. ಆಮೇಲೆ ನಾವು ಬಸ್ಸಿನ ವ್ಯವಸ್ಥೆ ಆಗಬೇಕು ಅಂತ ಮತ್ತೊಮ್ಮೆ ಅವರ ಹತ್ರ ಹೋದೆವು, ಅದಕ್ಕೂ ಕೂಡ ಅವರು ಒಪ್ಪಿಕೊಂಡಿದ್ದಾರೆ. ಆಮೇಲೆ ಕೊರೋನಾ ಎಲ್ಲ ಬಂದು ಅದು ಸ್ವಲ್ಪ ಏನಾಯಿತು, ವಿಳಂಬ ಆಯಿತು. ಪುನಃ ಈಗ ಆ ಒಂದು ಸೌಭಾಗ್ಯ ಈ ವಿದ್ಯಾಸಂಸ್ಥೆಗೆ ಸಿಕ್ಕಿದೆ. ನೀವೆಲ್ಲ ಏನು ಮಾಡ್ತೀವಿ, ಆ ಬಸ್ಸಿನಲ್ಲಿ ಹೋಗುವುದು, ಬಸ್ಸಿನಲ್ಲಿ ಬರುವಂಥ ಈ ಒಂದು ಕೆಲಸ ಕಾರ್ಯವನ್ನು ತಾವೆಲ್ಲರ ಮಾಡ್ತಾ ಇದ್ದೀರಿ. ಮುಖ್ಯವಾಗಿ ಈ ಗಮನದಲ್ಲಿ ಇಟ್ಟುಕೊಳ್ಳಿ, ಯಾರೇ ಒಬ್ಬ ವ್ಯಕ್ತಿ ಏನಾದರೂ ಒಂದು ಸಂಸ್ಥೆಗೆ ಪ್ರಯೋಜನವನ್ನು ಮಾಡಿದರೆ ಅವರನ್ನು ನಾವು ಯಾವತ್ತೂ ಕೂಡ ಮರೆಯುವಂಥ ಕೆಲಸವನ್ನು ನಾವು ಯಾವತ್ತೂ ಕೂಡ ಮರೆಯಬಾರ್ದು. ಆದ ಕಾರಣ ತಾವೆಲ್ಲರೂ ಕೂಡ ನಮ್ಮ ವಿದ್ಯಾಸಂಸ್ಥೆಗೆ ನೋಡಿ, ಬಸ್ಸಿನ ಸೌಲಭ್ಯ ಅಂದರೆ ಬಹಳ ಒಂದು ಅಗತ್ಯದ ಕೆಲಸ ಅದು, ಆ ಬಸ್ಸಿನ ವ್ಯವಸ್ಥೆ. ಆದ ಕಾರಣ ನಮಗೆ ಒಂದು ಬಸ್ ತೆಗೆದು ಒಂದಷ್ಟು ಲಕ್ಷ ರೂಪಾಯಿಗಳನ್ನು ಕೊಡುವಂಥದ್ದು ನಮ್ಮ ಸಾಮರ್ಥ್ಯ ಈ ವಿದ್ಯಾಸಂಸ್ಥೆಗೂ ಇಲ್ಲ, ನಮಗೂ ಇಲ್ಲ. ಆದರೆ ಅದಕ್ಕೆ ಅಂತಹ ತೊಂದರೆಯು ಮಕ್ಕಳಿಗೆ ಆಗಬಾರ್ದು ಎನ್ನುವಂಥ ಸದುದ್ದೇಶದಿಂದ ನಮ್ಮ ಡಾಕ್ಟರ್ ವಿನಯ್ ಹೆಗ್ಡೆಯವರು ಏನು ಮಾಡಿದ್ದಾರೆ ಅಂತ ಅಂದರೆ, ಈ ಒಂದು ಸಂಸ್ಥೆಗೆ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತಂದರೆ, ಹಿರಿಯರು ಹಿಂದೆ ಮಾಡಿದಂಥ ಪುಣ್ಯದ ಫಲವಾಗಿ ನಿಮಗೆ ಆ ಭಾಗ್ಯ ಸಿಕ್ಕಿದೆ ಅಂತ ನಾನು ಈ ಸಂದರ್ಭದಲ್ಲಿ ನೆನಪಿಸುತ್ತಾ, ನೀವು ಏನಾಗಬೇಕು ಅಂತಂದರೆ ಖಾಲಿ ಬಸ್ಸನ್ನೇ ಕಾಯ್ತಾ ಇರುವುದಲ್ಲ. ಯಾಕೆಂದರೆ ಹಿಂದೆ ಎಲ್ಲ ನಾವೆಲ್ಲ 5-6 ಮೈಲು ನಡ್ಕೊಂಡು ಹೋಗಿ ಶಾಲೆಗಳಿಗೆಲ್ಲ ಹೋದವರು, ಎಷ್ಟೋ ಕಷ್ಟಗಳನ್ನು ಎದುರಿಸಿದವರೆಲ್ಲ. ಮಾತ್ರ ಅಲ್ಲದೆ ನಮ್ಮ ತಂದೆ ತಾಯಿಯವರು ನಮಗೆ 2 ರೂಪಾಯಿ 5 ರೂಪಾಯಿ ಎಲ್ಲ ಕೊಡ್ತಾಯಿದ್ರು. ನಾವು ಅದರಲ್ಲಿ ಎಲ್ಲ ಏನು ಮಾಡ್ತಿದ್ದೆವು, ದಿನ ಚಹಾ ಕುಡಿತಿದ್ದೆವು, ತಿಂಡಿ ತಿಂತಿದ್ದೆವು. ಆದರೆ ಈಗ ಆಗಿಲ್ಲ. ನಿಮ್ಮ ಮಕ್ಕಳು ಈಗಿನ ಆ ದಾರಿದ್ರ್ಯ ಈಗ ಇಲ್ಲ. ಈಗ ನಿಮಗೆ 500 ರೂಪಾಯಿ ಕೊಡುವ ಬದಲು ನಿಮ್ಮ ತಂದೆ ತಾಯಿಗಳು 500 ಕೊಡ್ಬೋದು, 100 ರೂಪಾಯಿ ಕೊಡ್ಬೋದು. ಆದ ಕಾರಣ ಆ ರೀತಿಯ ಒಂದು ವ್ಯವಸ್ಥೆಯಲ್ಲಿ ನಾವು ಇದ್ದೇವೆ. ಆದ ಕಾರಣ ಆಗಿದ್ದರೂ ಕೂಡ ಏನು ಮಾಡಬೇಕು ಅಂದರೆ, ಈಗಿನ ಮಕ್ಕಳಲ್ಲಿ ಏನು ಒಂದು ದೋಷ ಇದೆ ಅಂತಂದರೆ, ಏನು ನಮ್ಮದು ಅಂತ ಇರ್ತದೋ ಅದರ ಬಗ್ಗೆ ಅಸಡ್ಡೆ ವಹಿಸುವಂಥದ್ದು. ಜನನಿ ಜನ್ಮಭೂಮಿಷ್ಯ ಸ್ವರ್ಗಾದಪಿ ಗರಿಹಸಿ ಅಂತ ಹೇಳಿದಂಥ ಈ ನಾಡಿನಲ್ಲಿ ಜನ್ಮ ಕೊಟ್ಟಂಥ ತಂದೆ ತಾಯಿಗಳಿಗೆ ನಾವು ಗೌರವವನ್ನು ಕೊಡುವುದಿಲ್ಲ ಅಂತಾದರೆ, ಈ ಜೀವನಾಧಾರವಾದಂಥ ಈ ನಾಡಿಗೆ ನಾವು ಗೌರವವನ್ನು ಕೊಡುವುದಿಲ್ಲ ಅಂತಾದರೆ, ಗುರುದೇವೋಭವ ಅಂತ ಹೇಳ್ತಾ ಇರುವಂತಹ ಈ ನಾಡಿನಲ್ಲಿ ಗುರುಗಳಿಗೆ ಗೌರವ ಇಲ್ಲ ಅಂತಾದರೆ, ವೈದ್ಯೋ ನಾರಾಯಣ ಹರಿ ಅಂತ ಹೇಳುವಂಥ ಈ ಕಾಲದಲ್ಲಿ ಡಾಕ್ಟ್ರುಗಳಿಗೆ ವೈದ್ಯರಿಗೆ ನಾವು ಗೌರವ ಕೊಡುವುದಿಲ್ಲ ಅಂತಾದರೆ ನಾವು ಎಷ್ಟು ವಿದ್ಯೆ ಕಲಿತ ಪ್ರಯೋಜನಗಳೇನು? ಆದ ಕಾರಣ ಹಾಗಾಗಬಾರ್ದು. ವಿದ್ಯೆ ಚೆನ್ನಾಗಿ ಕಲಿಯಬೇಕು ಮತ್ತು ಜನ್ಮ ಕೊಟ್ಟಂತಹ ತಂದೆ ತಾಯಿಗಳಿಗೆ ಗೌರವವನ್ನು ಕೊಡಬೇಕು. ವಿದ್ಯೆ ಕೊಡ್ತಾ ಇರುವಂತಹ ಅಧ್ಯಾಪಕರಿಗೆ ಗೌರವವನ್ನು ಕೊಡ್ತಾ ಇರಬೇಕು. ವಿದ್ಯೆಗೆ ಅವಕಾಶ ಮಾಡಿಕೊಟ್ಟಂತಹ ಯಾವ ವಿದ್ಯಾಸಂಸ್ಥೆ ಇದೆ ಅದಕ್ಕೆ ಗೌರವವನ್ನು ಕೊಡಬೇಕಾದಂಥ ಅಗತ್ಯವಿದೆ. ಹೈದರ್ ಪರ್ತಿಯಾಡಿಯವರಂತಹ ಯಾರು ಹಿರಿಯರಿದ್ದಾರೆ ಅಂಥವರಿಗೆ ನಾವು ಗೌರವವನ್ನು ಕೊಡುವಂತಹ ಹವ್ಯಾಸವನ್ನು ನಾವು ಬೆಳೆಸಿಕೊಳ್ಳಬೇಕಾಗ್ತದೆ. ಯಾರು ಈ ಸಮಾಜದಲ್ಲಿ ಒಳ್ಳೆಯ ಸಾಧಕರು, ಆದರ್ಶ ವ್ಯಕ್ತಿಗಳಿರ್ತಾರೆ, ಅವರ ಜೀವನಾನುಭವವನ್ನು ನಾವು ಅಧ್ಯಯನ ಮಾಡಬೇಕು, ಸ್ಟಡಿ ಮಾಡಿ ನಾನೂ ಕೂಡ ಅಂತಹ ವ್ಯಕ್ತಿ ಆಗಬೇಕು ಎನ್ನುವಂತಹ ಒಂದು ಏನು ನಮ್ಮಲ್ಲಿ ಒಂದು ಭಾವನೆ ಬರಬೇಕೋ ಅದು ಬರಬೇಕು. ಆ ರೀತಿಯಲ್ಲಿ ನಾವು ಮಾಡ್ತಾ ಇದ್ದರೆ, ವಿದ್ಯೆಯ ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನು ನಾವು ಮೈಗೂಡಿಸಿಕೊಂಡು ಬರ್ತಾ ಇದ್ದರೆ, ಇದೇ ನೀವು ಡಾಕ್ಟರ್ ವಿನಯ್ ಹೆಗ್ಡೆಯವರಿಗೆ ಕೊಡತಕ್ಕಂತಹ ಬಹುದೊಡ್ಡ ಒಂದು ಕೃತಜ್ಞತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಮಾತನ್ನು ನಿಲ್ಲಿಸಿದ್ದೇನೆ. ಎಲ್ಲರಿಗೂ ವಂದನೆಗಳು. ಪ್ರಾಸ್ತಾವಿಕವಾಗಿ ಹಲವು ವಿಚಾರಗಳು, ವಿದ್ಯಾಸಂಸ್ಥೆ ನಡೆದು ಬಂದ ರೀತಿ ಮಾತ್ರ ಅಲ್ಲದೆ ನಮ್ಮ ಈ ಒಂದು ಬಸ್ಸಿನ ವ್ಯವಸ್ಥೆ ಆಗಬೇಕು ಅಂದರೆ ಅದರ ಹಿನ್ನೆಲೆ ಹೇಗಿತ್ತು ಎಂಬುದರ ಬಗ್ಗೆ ನಮಗೆ ತಿಳಿಸಿಕೊಟ್ಟಂತಹ ನಮ್ಮ ಮುಖ್ಯ ಗುರುಗಳು, ನಿವೃತ್ತ ಮುಖ್ಯ ಗುರುಗಳು, ಹಾಗೂ ಇವತ್ತು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಎಲ್ಲ ಕಡೆಗಳಲ್ಲಿ ಕೂಡ ಗುರುತಿಸಲ್ಪಟ್ಟಿರುವಂತಹ ಶ್ರೀ ಕೆ ರವೀಂದ್ರ ರೈ ಅವರಿಗೆ ಹೃದಯಾಂತರಾಳದ ಧನ್ಯವಾದಗಳು. ಇದೀಗ ದೀಪ ಪ್ರಜ್ವಲನೆ ಮಾಡುವ ಮುಖೇನ ಇವತ್ತಿನ ಈ ಸಭಾ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು ಅಂತೇಳಿ ಡಾಕ್ಟರ್ ಸತೀಶ್ ಭಂಡಾರಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಎಲ್ಲ
ಇನ್ನೇನು ಬಸ್ಸನ್ನು ಕೂಡ ಒಂದು ರೀತಿಯಲ್ಲಿ ಉದ್ಘಾಟನೆ ಮಾಡಲಿಕ್ಕಿದ್ದೇವೆ ಮೈದಾನದಲ್ಲಿ. ಈ ಕಾರ್ಯವನ್ನು ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿ ಬಂದು ಆಗಮಿಸಿ ಚಂದಗಾಣಿಸಿಕೊಟ್ಟಂತಹ ಡಾಕ್ಟರ್ ಸತೀಶ್ ಭಂಡಾರಿಯವರು ಸಾಂಸ್ಥಿಕ ಸಾಮಾಜಿಕ ಜವಾಬ್ದಾರಿಗಳು ಮತ್ತು ಕೇಂದ್ರ ಸಂಶೋಧನಾ ಪ್ರಯೋಗಾಲಯ ಇದರ ವೈಸ್ ಪ್ರೆಸಿಡೆಂಟ್ ಉಪಾಧ್ಯಕ್ಷರು ಹೌದು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಶುಭ ನುಡಿಗಳನ್ನು ಆಡಬೇಕು ಅಂತ ಇಲ್ಲಿ ಆತ್ಮೀಯವಾಗಿ ಇವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಶುಭ ಮುಂಜಾನೆ. ಈ ಬಹಳ ವೈಶಿಷ್ಟ್ಯಪೂರ್ಣವಾದಂಥ ಈ ಉಚಿತ ಬಸ್ಸಿನ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ರಾಜ್ಕುಮಾರ್ ಶೆಟ್ಟಿಯವರೇ ಮತ್ತು ಎಲ್ಲರ ಅತಿಥಿ ಗಣ್ಯರ ಹೆಸರನ್ನು ಹೇಳಲಿಕ್ಕೆ ಹೋಗುವುದಿಲ್ಲ, ಈಗಾಗಲೇ ಸಮಯ ಆಗಿದೆ. ಎಲ್ಲ ಅತಿಥಿ ಗಣ್ಯರೇ ಮತ್ತು ಹೆತ್ತವರೇ ಮತ್ತು ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಈ ಮಾಧ್ಯಮದ ಮಿತ್ರರೇ, ಈಗಾಗಲೇ ರವೀಂದ್ರ ರೈ ಅವರು ಭಾಳ ಚಂದವಾಗಿ ನಮ್ಮ ವೈಶಿಷ್ಟ್ಯಪೂರ್ಣವಾದಂಥ ಈ ಸಮಾರಂಭದ ಔಚಿತ್ಯದ ಬಗ್ಗೆ ಬಹಳಷ್ಟು ಚೆನ್ನಾಗಿ ಹೇಳಿದರು. ನಾವು ಇನ್ನೊಂದು ಸಲ ಅದನ್ನು ಹೇಳುವ ಅಗತ್ಯ ಇಲ್ಲ. ಯಾಕಂತ ಹೇಳಿದರೆ ಮಕ್ಕಳೆಲ್ಲ ನೆಲದಲ್ಲಿ ಕೂತ್ಕೊಂಡಿದ್ದೀರಿ, ಭಾಳ ಕಡಿಮೆ ನಾನು ನೆಲದಲ್ಲಿ ಕೂತ್ಕೊಂಡು, ಅದು ಕೂಡ ಕೆಲವರು ಪದ್ಮಾಸನ ಹಾಕಿದ್ದಾರೆ. ಕಷ್ಟ ಆಗ್ಬೋದು ನಿಮಗೆ ಕೂತ್ಕೊಂಡು ಈ ಭಾಷಣ ಕೇಳಲಿಕ್ಕೆ ಕಷ್ಟ ಆಗ್ತದೆ. ಯಾವಾಗ ನಾವು ಕೂಡ ಆ ಪರಿಸ್ಥಿತಿಯಲ್ಲಿದ್ದರೆ ಇವರು ಯಾವಾಗ ಭಾಷಣ ಮುಗಿಸುವುದಿಲ್ಲ ಅಂತ ಎಣಿಸ್ಕೊಳ್ತಾ ಇರ್ತೇವೆ. ಅದೊಂದು ಯೂಶ್ವಲಿ ಇಟ್ ಕ್ರಿಯೇಟ್ಸ್ ನೆಗೆಟಿವ್ ಫೀಲಿಂಗ್. ಯಾಕಂದರೆ ಸಮಾರಂಭಗಳಲ್ಲಿ ಒಂದು ಪಾಸಿಟಿವಿಟಿ ಬರಬೇಕು. ಅದರಲ್ಲಿ ನಾವು ಯಾವ ಕಾರ್ಯಕ್ರಮ ಆದರೂ ಅಲ್ಲಿ ಪಾಸಿಟಿವ್ ಥಿಂಕಿಂಗ್ ಬರಬೇಕು. ನಾವು ಅದರ ಬಗ್ಗೆ ಯೋಚಿಸುತ್ತಾ ನಾನು ಕೇವಲ ಒಂದು 2-3 ನಿಮಿಷದಲ್ಲಿ ನನ್ನ 2 ಮಾತುಗಳನ್ನು ನಿಲ್ಲಿಸ್ತೇನೆ. ನಮ್ಮ ಸಮಾಜಕ್ಕೆ ಆರೋಗ್ಯ ಮತ್ತು ಶಿಕ್ಷಣ ಅಂದರೆ ಇದು 2 ಮುಖ್ಯ ಆಧಾರ ಸ್ತಂಭಗಳು ಅಂತ ನಾನು ಭಾವಿಸ್ತೇನೆ. ಮನುಷ್ಯನಿಗೆ ಆರೋಗ್ಯಕ್ಕಿಂತಲೂ ಮುಖ್ಯವಾದದ್ದು ವಿದ್ಯಾಭ್ಯಾಸ. ಯಾಕಂತ ಹೇಳಿದರೆ ಒಬ್ಬ ಶಿಕ್ಷಣವನ್ನು ಪಡೆದರೆ ಅವನ ಆರೋಗ್ಯವು ತನ್ನಷ್ಟಕ್ಕೆ ಒಳ್ಳೆಯದಾಗ್ತದೆ. ಅದು ನಾನು ನೋಡಿದ್ದೇನೆ ಹೆಚ್ಚಾಗಿ. ನಾವು ಯಾವಾಗಲೂ ಒಂದು ತಿಳಿದವನಿಗೆ ಅಥವಾ ಶಿಕ್ಷಿತನಾದಂಥ ಸುಶಿಕ್ಷಿತನಾದಂಥ ಒಬ್ಬ ಮನುಷ್ಯನಿಗೆ ಹೇಳುವಾಗ ಸುಲಭ ಅದನ್ನು. ಆದ್ದರಿಂದ ಆರೋಗ್ಯ ಮತ್ತು ಈ ಶಿಕ್ಷಣ ಒಟ್ಟೊಟ್ಟಿಗೆ ಹೋಗ್ತದೆ. ಈ 2 ಕ್ಷೇತ್ರಗಳಲ್ಲಿ ಯಾರಾದರೂ ನಮ್ಮ ಜಿಲ್ಲೆಯಲ್ಲಿ ಅಂದರೆ ಇತರರು ಇರ್ಬೋದು, ದೊಡ್ಡ ಕೆಲಸ ಮಾಡಿದವರು ಅಂತ ಹೇಳಿದರೆ ಈಗಾಗಲೇ ರವೀಂದ್ರ ರೈಗಳು ಹೇಳಿದಾಗೆ ನಿಟ್ಟೆ ವಿದ್ಯಾಸಂಸ್ಥೆ ಅದರ ಕುಲಾಧಿಪತಿಗಳಾದಂಥ ಮತ್ತು ನಿಟ್ಟೆ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀ ವಿನಯ್ ಹೆಗ್ಡೆ ಅವರು. ಅದನ್ನು ನಾನು ಇನ್ನೊಂದು ಸಲ ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಸ್ತುತಿ ಮಾಡುವಂಥ ಅವರು ಅದನ್ನು ಇಚ್ಛಿಸುವುದಿಲ್ಲ. ಯಾಕೆಂದರೆ ವಿನಯ್ ಹೆಗ್ಡೆ ಅವರು ಈಗ ಸಮಾರಂಭದಲ್ಲಿ ಇದ್ದಿದ್ದರೆ ಅವರ ವಿಷಯದಲ್ಲಿ ಮಾತಾಡಿದರೆ ಯಾವಾಗಲೂ ಅವರು ಅದಕ್ಕೆ ಅನುಮೋದಿಸುವುದಿಲ್ಲ. ಯಾವಾಗಲೂ ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ನನಗೆ ಬಂದು ಈ ಉದ್ಘಾಟನಾ ಸಮಾರಂಭವು ಮತ್ತು ನಿಮ್ಮ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಸಮಯ ಕೊಟ್ಟದ್ದಕ್ಕೆ ಈ ರಾಮಕೃಷ್ಣ ಅನುದಾನಿತ ವಿದ್ಯಾಸಂಸ್ಥೆ ಅದರ ಮಂಡಳಿ ಅಂದರೆ ಅವರ ಟ್ರಸ್ಟೀಸ್ ಮತ್ತು ಅಧ್ಯಾಪಕರಿಂದ ಹೆಡ್ ಮಾಸ್ಟರ್ ಇದ್ದಾರೆ ಅವರು ಮತ್ತು ಅಧ್ಯಾಪಕರಿಂದ ಮತ್ತೆಲ್ಲ ಅವರ ಪೋಷಕರಿಗೆ ನನ್ನ ವಿದ್ಯಾಸಂಸ್ಥೆ ಮತ್ತು ನಿಟ್ಟೆ ಯೂನಿವರ್ಸಿಟಿ ಮತ್ತು ನಿಟ್ಟೆ ಟ್ರಸ್ಟಿನ ಪರವಾಗಿ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಅರ್ಪಿಸಲಿಕ್ಕೆ ನಾನು ಇಚ್ಛಿಸ್ತೇನೆ. ವಿನಯ್ ಹೆಗ್ಡೆಯವರ ಪ್ರತಿನಿಧಿಯಾಗಿ ಭಾಗವಹಿಸಿ ಅವರ ಶುಭ ಕಾಮನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ನಿಮಗೆ ಕೊಡಲಿಕ್ಕೆ ನಾನು ಇಚ್ಛಿಸ್ತೇನೆ. ಇನ್ನೊಂದು ವಿಚಾರ ಅಂತ ಹೇಳಿದರೆ, ನಾವು ನಿಟ್ಟೆ ವಿದ್ಯಾಸಂಸ್ಥೆ ನಾವು ಭಾಳಷ್ಟು ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳು ಮಾಡ್ತಾಯಿದ್ದೇವೆ. ಅದು ವಿದ್ಯಾಕ್ಷೇತ್ರದಲ್ಲಿ ಆಗಲಿ ಆರೋಗ್ಯ ಕ್ಷೇತ್ರದಲ್ಲಿ ಆಗಲಿ. ನಿಮಗೆ ಆರೋಗ್ಯ ಕ್ಷೇತ್ರದಲ್ಲಿ ಹೇಳುವುದಾದರೆ ನಮ್ಮ ನಿಟ್ಟೆ 1250 ಹಾಸಿಗೆಯ ಆಸ್ಪತ್ರೆ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಅದರಲ್ಲಿ ನಾವೊಂದು 3.5 ಲಕ್ಷ ಜನರನ್ನು ವರ್ಷಕ್ಕೆ, ಹಾಗೆಯೇ 22 ಗ್ರಾಮೀಣ ಆರೋಗ್ಯ ಕೇಂದ್ರಗಳು. ಈಗ ಇಲ್ಲಿ ಒಂದು ಡೆಂಟಲ್ ಸೆಂಟರ್ ಇದೆ, ಇದು ಒಂದು ಚಿಕ್ಕದು ವ್ಯವಸ್ಥೆ. ಅದೇ ರೀತಿ 22 ಆರೋಗ್ಯ ಕೇಂದ್ರಗಳು, ಅದರಲ್ಲಿ ಮೆಡಿಕಲ್ ಮತ್ತು ಡೆಂಟಲ್ ಇದ್ದಾವೆ.
ಒಂದು ಸುಸಜ್ಜಿತವಾದ ಆಸ್ಪತ್ರೆಗಳನ್ನು ನಾವು 3 ಜಿಲ್ಲೆಗಳಲ್ಲಿ ಮರ್ಕೆರ ಹಿಡಿದು ಒಂದು ಕೇರಳದಲ್ಲಿತ್ತು, ಅದನ್ನು ಇತ್ತೀಚೆಗೆ ನಾವು ನಿಲ್ಲಿಸಿದ್ದೇವೆ. ಬೇರೆ 3-4 ಜಿಲ್ಲೆಗಳಲ್ಲಿ ನಾವು ಸಾಧಾರಣ ವರ್ಷಕ್ಕೆ 2 ಲಕ್ಷ ಜನರಿಗೆ ಆರೋಗ್ಯವನ್ನು ಕೊಡ್ತಾ ಇದ್ದೇವೆ, ಆರೋಗ್ಯ ಸೇವೆಯನ್ನು ಕೊಡ್ತಾ ಇದ್ದೇವೆ. ಅದು ಉಚಿತವಾಗಿ. ಇಲ್ಲಿ ನಮಗೆ ಕೈಗೆಟಕುವ ರೀತಿಯಲ್ಲಿ ನಿಮ್ಗೆ ಗೊತ್ತಿರ್ಬೋದು, ನಿಟ್ಟೆ ವಿದ್ಯಾಸಂಸ್ಥೆ ದೇರ್ಲಕಟ್ಟೆಯಲ್ಲಿ ಜನರಿಗೆ ಕೈಗೆಟಕುವ ರೀತಿಯಲ್ಲಿ ಉತ್ತಮವಾದಂಥ ಸೂಪರ್ ಸ್ಪೆಷಾಲಿಟಿ ಟ್ರೀಟ್ಮೆಂಟನ್ನು ಕೊಡ್ತಾ ಇದೆ. ಅದು ಕೂಡ ಗ್ರಾಮೀಣ ಕ್ಷೇತ್ರದಲ್ಲಿ. ಹಾಗೆ ಇದು ಆರೋಗ್ಯ ಕ್ಷೇತ್ರ ಹಾಗೆ ಆದರೆ ವಿದ್ಯಾ ಕ್ಷೇತ್ರದಲ್ಲಿ ನಮ್ಮದು ಯೂನಿವರ್ಸಿಟಿ ಈಗ 3 ಸ್ಥಳಗಳಲ್ಲಿ, ಅಂದರೆ ದೇರ್ಲಕಟ್ಟೆ, ನಿಟ್ಟೆ ನಮ್ಮ ಮೊದಲಿನ ಸಂಸ್ಥೆ, ಹಾಗೆ ಬೆಂಗಳೂರು ಕೂಡ ಈಗ ನಿಟ್ಟೆ ಯೂನಿವರ್ಸಿಟಿ ಅಡಿಯಲ್ಲಿ ಬಂದೆ. ಈಗ ನಿಟ್ಟೆ ಯೂನಿವರ್ಸಿಟಿ ಅಡಿಯಲ್ಲಿ 3 ಪ್ರದೇಶದಲ್ಲಿ ನಮ್ಮ ಕ್ಯಾಂಪಸಸ್ಗಳಿದ್ದಾವೆ. ಸಾಧಾರಣ ನಾವು ವರ್ಷಕ್ಕೆ ಒಂದು ನಮ್ಮ ವಿದ್ಯಾರ್ಥಿಗಳ ಸಂಖ್ಯೆ ಅಂತ ಹೇಳಿದರೆ ಸಾಧಾರಣ 20,000ರಿಂದ 25,000 ವಿದ್ಯಾರ್ಥಿಗಳಿಗೆ ನಾವು ಇದನ್ನು ವಿವಿಧ ಕ್ಷೇತ್ರಗಳಲ್ಲಿ, ಅದು ಪಾಲಿಟೆಕ್ನಿಕ್ ಹಿಡಿದು ಇಂಜಿನಿಯರಿಂಗ್ ಬರೆದು ನರ್ಸಿಂಗ್ ಹಿಡಿದು ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಹೀಗೆಲ್ಲದರಲ್ಲೂ ಡಿಗ್ರಿಗಳನ್ನು ಕೊಡುವಂಥ ವ್ಯವಸ್ಥೆ ಇದೆ. ಅವರನ್ನೆಲ್ಲ ಸುಶಿಕ್ಷಿತರಾಗಿ ಮಾಡಿ, ಅದು ಕೂಡ ವಿದ್ಯಾಸಂಸ್ಥೆಯಲ್ಲಿ ಯಾವುದು ವಿದ್ಯಾಸಂಸ್ಥೆ ಫೀಸ್ ಇಲ್ಲದೆ ನಡೆಯಲಿಕ್ಕುವುದಿಲ್ಲ, ಆದರೆ ಅದು ಕೂಡ ಕೈಗೆಟಕುವ ರೀತಿಯಲ್ಲಿ ಅದರಲ್ಲಿ ಒಂದು ಶಿಸ್ತಿದೆ ನಮ್ಮದರಲ್ಲಿ. ಆ ರೀತಿಯಲ್ಲಿ ನಾವು ಒಂದು ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ನಮ್ಮ ವಿನಯ್ ಹೆಗ್ಡೆಯವರು, ಅವರ ಮಗ ವಿಶಾಲ್ ಹೆಗ್ಡೆಯವರು ಮತ್ತು ಎಲ್ಲ ಅದರ ಪದಾಧಿಕಾರಿಗಳು ನಮ್ಮ ಉತ್ತಮ ರೀತಿಯಲ್ಲಿ ಸೇವೆ ಮಾಡ್ತಾ ಇದೆ. ಈ 2 ಕ್ಷೇತ್ರದಲ್ಲಿ ಮಾಡುತ್ತಿರುವಂಥ ಈ ಸೇವೆ ಅನನ್ಯವಾದದ್ದು. ಆ ನಿಟ್ಟಿನಲ್ಲಿ ಈಗ ಇವತ್ತೊಂದು ಚಿಕ್ಕ ಒಂದು ಹೆಜ್ಜೆ ನಮ್ಮದು, ಯಾಕಂತೇಳಿ ನಮ್ಮ ಸಾಮಾಜಿಕ ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ. ಈಗ ಒಂದು ಬಸ್ಸು ಅಂತ ಹೇಳಿದರೆ ಈಗಾಗಲೇ ನಾವು 5 ವಿದ್ಯಾಸಂಸ್ಥೆಗಳಿಗೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಬಸ್ ಕೊಡ್ತಾ ಇದ್ದೇವೆ. 5 ವಿದ್ಯಾಸಂಸ್ಥೆಗಳಿಗೆ. ಅದರಲ್ಲಿ ಮಂಗಳೂರಿನಲ್ಲಿ ನಮ್ಮ 4 ವಿದ್ಯಾಸಂಸ್ಥೆಗಳು ಮತ್ತು ಇಲ್ಲಿ ಈ ಪರಿಸರದಲ್ಲಿ 2 ವಿದ್ಯಾಸಂಸ್ಥೆಗಳಿಗೆ ನಾವು ಬೆಳಿಗ್ಗೆ ಬಸ್ಸು ಮಕ್ಕಳನ್ನು ಕರ್ಕೊಂಡು ಬಂದು ಶಾಲೆಗೆ ಬಿಡುವಂಥದ್ದು, ಸಾಯಂಕಾಲ ಶಾಲೆಯಿಂದ ಮನೆಗೆ ಬಿಡುವಂಥದ್ದು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಹೀಗೆ 5ರಲ್ಲಿ ಈಗ ಇದೊಂದು ಸೇರಿ 6 ಆಯಿತು. ಒಟ್ಟು 7 ಬಸ್ಸುಗಳು ನಾವು ಬೆಳಿಗ್ಗೆ ಮತ್ತು ಸಾಯಂಕಾಲ ವಿದ್ಯಾರ್ಥಿಗಳಿಗಾಗಿ ನಾವು ಮುಡಿಪಾಗಿ ಇಟ್ಟಿದ್ದೇವೆ. ಅದು ಸೇವೆಯನ್ನು ಕೊಡ್ತಾ ಇದೆ. ಇದೆಲ್ಲ ಒಂದು ಚಿಕ್ಕ ರೀತಿಯ ನಮ್ಮ ಸೇವೆ. ಯಾಕಂದರೆ ಮಕ್ಕಳಿಗೆ ನೀವು ಈಗಾಗಲೇ ಹೇಳಿದರು, ಕನ್ನಡ ಮೀಡಿಯಮಲ್ಲಿ ಕಲಿತು ವಿನಯ್ ಹೆಗ್ಡೆಯವರು ಕನ್ನಡ ಮೀಡಿಯಮಲ್ಲಿ ಕಲಿತದ್ದು, ನಾನು ಕೂಡ ಕನ್ನಡ ಮೀಡಿಯಮಲ್ಲೇ ಕಲಿತದ್ದು ಇರೋ ಶಾಲೆಯಲ್ಲಿ. ಇದೇ ರೀತಿಯಾಗಿ 4 ಚಿಕ್ಕ ಕೊಠಡಿಗಳಿದ್ದವು. ಅದರಲ್ಲಿ ರವೀಂದ್ರ ರೈ ಅಂತ ಒಬ್ಬರು ಹೆಡ್ ಮಾಸ್ಟ್ರು ಇದ್ದರು ನಮಗೆ, ಮೇರೋ ಮಾಬಲ್ ರೈ ಅಂತೇಳಿ. 3ನೇ ಕ್ಲಾಸಲ್ಲೇ ಹಿಡಿದು ನಮಗೆ ಯಕ್ಷಗಾನ, ಭಾಷಣ ಸ್ಪರ್ಧೆ ಎಲ್ಲ ಏನು ಬೇಕಾದ ಮಾಡುವಂಥ ಒಂದು ಫ್ರೀಡಮ್ ಕೊಟ್ಟಿದ್ದರು. ನಾವು ಅದೇ ರೀತಿ ಕನ್ನಡ ಮೀಡಿಯಮಲ್ಲಿ ಮಕ್ಕಳು ನನಗೆ ನೋಡಿದಾಗೆ ವೈದ್ಯರುಗಳು ಕೂಡ ಕನ್ನಡ ಮೀಡಿಯಮಲ್ಲಿ ಕಲಿತ ಮಕ್ಕಳಲ್ಲಿ ಅದೊಂದು ಎಂಪೆತಿ ಅಂತ ಹೇಳ್ತೇವೆ, ರೋಗಿಯನ್ನು ತನ್ನ ಸ್ಥಾನದಲ್ಲಿ ನೋಡುವಂಥ ಭಾವನೆ, ಅದು ಒಂದು ಸ್ಟಡಿ ಕೂಡ ಮಾಡಿದ್ದಾರೆ. ಯಾರು ಕನ್ನಡ ಮೀಡಿಯಮ್ ಮತ್ತು ಹಳ್ಳಿಯ ಶಾಲೆಗಳು ಕಲಿತಂಥ ವೈದ್ಯರಲ್ಲಿ ಇರುವಂಥ ಒಂದು ಸಿಂಪತಿ ಅಂತ ಹೇಳ್ತೇವೆ, ಅನುಕಂಪ. ಆ ಅನುಕಂಪ ನಮ್ಮ ಈ ಮಕ್ಕಳಲ್ಲಿ ಜಾಸ್ತಿ ಅಂತ ಒಂದು ಸಂಶೋಧನೆಯಿಂದಲೇ ಗೊತ್ತಾಗಿದೆ. ಯಾಕೆಂತೇಳಿದರೆ ನಾವು ಬಂದ ರೀತಿ, ನೀವು ಹೇಳಿದರೆ ನಾವು ನಡ್ಕೊಂಡು 4 ಮೈಲು ನಡ್ಕೊಂಡು, ನಾನು ಕೂಡ ಒಂದು 3 ಮೈಲ್ ನಡೀತಾ ಇದ್ದೆ ದಿನ. ಹೈಸ್ಕೂಲ್ನವರೆಗೆ ನಡೆದಿದ್ದೇನೆ ಬೆಳಿಗ್ಗೆ. ಅದು ಕೂಡ ನಾನು 6ನೇ ಕ್ಲಾಸಿನ 7ನೇ ಕ್ಲಾಸ್ನವರೆಗೆ ಹೋಗುವವರೆಗೆ 2 ಬುತ್ತಿ ಹಿಡ್ಕೊಂಡು ಹೋಗ್ತಾ ಇದ್ದೆ. ಒಂದು ನನಗೆ, ಒಂದು ನನ್ನ ಹೆಡ್ ಮಾಸ್ಟ್ರಿಗೆ. ಯಾಕಂದರೆ ಹೆಡ್ ಮಾಸ್ಟ್ರು ನಮ್ಮ ಊರಿನವರಲ್ಲ, ಅವ್ರ ಪಕ್ಕದ ಊರಿನವರು, ಮೇರಾ ಮಾಬಲ್ ರೈ ಅಂತೇಳಿ, ಅವ್ರು ಮಂಚಿ ಹತ್ತಿರದವರು. ಅವ್ರು ಬೆಳಿಗ್ಗೆ ಬರುವಾಗ ಮಧ್ಯಾಹ್ನ ನಾನು ಒಂದು ಬುತ್ತಿ ಅವರಿಗೆ ಎಕ್ಸ್ಟ್ರಾ. ಯಾಕಂತೇಳಿ ನಮ್ಮ ಆಗ ಮನೆಯಲ್ಲಿ ಅದೊಂದು ವ್ಯವಸ್ಥೆ ಇತ್ತು, ಈಗ ಇಲ್ಲಿ ಹರಿಕಳದವರು ಮಾಡಿದಾಗೆ. ಯಾಕಂತೇಳಿದರೆ ಆಗ ಶಾಲೆಗಳು ಆರಂಭಿಸುವುದೇ ಕಷ್ಟ, ಶಾಲೆಗಳೇ ಇವಳು ಮೇಷ್ಟ್ರುಗಳು ಸಿಕ್ಕುವುದೇ ಕಷ್ಟ ಅಂತ ಮೇಷ್ಟ್ರುಗಳು ನೋಡ್ಕೊಳ್ಳೋದು ಭಾಳ ಅಗತ್ಯ. ಆ ರೀತಿಯಂಥ ಒಂದು ಭಾವನೆಯಿಂದ ನಾನು ಬೆಳೆದು ಬಂದವ. ಅದಕ್ಕೆಲ್ಲ ನೀವು ಕೂಡ ಒಂದು ಸಾಕ್ಷಿ ಆಗ್ತೀರಿ. ಈ ಹರಿಕಳ ಶಾಲೆಯಲ್ಲಿ ಬಂದಂಥ ವಿದ್ಯಾರ್ಥಿಗಳು ಈ ಶಾಲೆಯ ಬಗ್ಗೆ ಆಲೋಚನೆ ಮಾಡಿ. ಯಾಕೆಂತೇಳಿದರೆ ಈಗಾಗಲೇ ಹೇಳ್ತಾ ಇದ್ದೆ, ನಾನು ಅಧ್ಯಕ್ಷರಲ್ಲಿ ಹೇಳ್ತಾ ಇದ್ದೆ. ಯಾಕೆಂತೇಳಿದರೆ ಅಲ್ಯೂಮ್ನೈ ಹಳೆ ವಿದ್ಯಾರ್ಥಿಗಳನ್ನು ಎಬ್ಬಿಸಬೇಕು. ನಾವು ನೋಡ್ತೇವೆ ದಿನ ಬರ್ತದೆ ಪೇಪರಲ್ಲಿ, ಅದಕ್ಕೆ ಇಷ್ಟು ಹಣ ಕೊಟ್ಟರು, ಇದಕ್ಕಿಷ್ಟು ಹಣ ಕೊಟ್ಟರು, ಅದು ಕೋಟಿಗಟ್ಟಲೆ ಕೊಡ್ತಾ ಇದ್ದಾರೆ ಜನರು. ಇದ್ದವರ ಹಣ ನಮ್ಮ ದೇಶದಲ್ಲಿ ಹಣದ ಕೊರತೆ ಇಲ್ಲ. ಆ ಹಣವನ್ನು ಸದುದ್ಯೋಗ ಅದನ್ನು ಉತ್ತಮ ರೀತಿಯಲ್ಲಿ ಉಪಯೋಗಿಸುವುದು ಭಾಳ ಮುಖ್ಯ. ಆ ರೀತಿಯಾಗಿ ಅಲ್ಯೂಮ್ನೈ ಅಸೋಸಿಯೇಷನ್ನು
ನೀವು ದೊಡ್ಡ ರೀತಿಯಲ್ಲಿ ಕಟ್ಟಿಕೊಳ್ಳಿ. ಯಾಕಂದ್ರೆ ನಿಮ್ಮಲ್ಲಿ ಹಣ ಕೊಡೋರು ಭಾಳಷ್ಟು ಜನ ಇದ್ದಾರೆ. ಈ ಶಾಲೆ ಉಳಿಬೇಕು, ಹರೇಕಳ ಶಾಲೆ ಇನ್ನಷ್ಟು ವೃದ್ಧಿಯಾಗಬೇಕು, ಇನ್ನಷ್ಟು ದೊಡ್ಡ ಎತ್ತರಕ್ಕೆ ಬೆಳಿಬೇಕು, ಇನ್ನಷ್ಟು ಸವಲತ್ತುಗಳು ಬರಬೇಕು, ಕಂಪ್ಯೂಟರ್ ಬರಬೇಕು, ಸಂಶೋಧನಾಲಯ ಬರಬೇಕು, ಎಲ್ಲ ಬರಬೇಕು. ಇದರ ರೀತಿಯಲ್ಲಿ ಎಲ್ಲ ನೀವೆಲ್ಲರೂ ಉತ್ತಮ ಮನಸ್ಸಿನವರು ಇಲ್ಲಿ ಸೇರಿಕೊಂಡಿದ್ದಾರೆ. ಪ್ರತಿಭಟನೆಯವರು ಕೂಡ ಇಟ್ಟಿದ್ದಾರೆ. ಅವರು ಸಲಹಾ ಸಮಿತಿ ಎಲ್ಲವರನ್ನು ಹಾಕಿಕೊಳ್ಳಿ, ಎಲ್ಲರನ್ನು ಹಾಕಿಕೊಂಡು, ಯಾಕೆಂತೇಳಿದರೆ ಶಾಲೆಯನ್ನು ಹಿಂದಿನವರು ಕಟ್ಟಿದಾರಲ್ಲ, ಅದನ್ನು ಉಳಿಸ್ಕೊಳ್ಳೋದು, ಬೆಳೆಸುವುದು ನಿಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಈ ಅವಕಾಶ ಕೊಟ್ಟದ್ದಂಥ ಎಲ್ಲ ಮುಖ್ಯೋಪಾಧ್ಯಾಯರು, ಮುಖ್ಯೋಧ್ಯಾಪಕಿ ಮತ್ತು ಎಲ್ಲ ಸಿಬ್ಬಂದಿ ವರ್ಗ ಮತ್ತು ನನ್ನನ್ನು ಕರೆದವರವರ ತ್ಯಾಗಂ ಬಹಳ ಪ್ರೀತಿಯಿಂದ ನನ್ನನ್ನು ಕರೆದು ಇಲ್ಲಿ ಆತಿಥ್ಯವನ್ನು ಕೊಟ್ಟಿದ್ದೆ. ಅವರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನನ್ನೆರಡು ಮಾತುಗಳು ನಿಲ್ಲಿಸ್ತೇನೆ. ಧನ್ಯವಾದಗಳು ಸರ್. ಬಹಳ ಈ ನಿಟ್ಟೆ ವಿಶ್ವವಿದ್ಯಾಲಯ ಕುಲಪತಿಗಳಾಗಿ ಏನೇನೋ ದೊಡ್ಡ ದೊಡ್ಡ ಸಾಧನೆ ಮಾಡಿದ್ರು ಕೂಡ ಬಹಳ ಚಂದವಾಗಿ ನಮ್ಮ ಹಳ್ಳಿಯ ಕನ್ನಡದಲ್ಲಿ ಅವರು ಕೂಡ ಕನ್ನಡ ಮಾಧ್ಯಮದಲ್ಲಿ ಕಲಿತು ನೋಡಿ ಎಷ್ಟರ ಮಟ್ಟಿಗೆ ಅವರ ಬಯೋಡಾಟೆಲ್ಲ ನೀವು ನೋಡಬೇಕು ಮಕ್ಕಳೇ. ಅದೆಲ್ಲ ನಮಗೆ ಸ್ಫೂರ್ತಿ, ಅವರ ಮಾತುಗಳೇ ನಮಗೆ ದೊಡ್ಡ ಸ್ಫೂರ್ತಿ. ನಾವು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೆಲ್ಲ ಹುಡುಕಬೇಕು ಅಂತಿಲ್ಲ, ಇವರ ಒಂದೊಂದು ಮಾತುಗಳು ಅವರು ಬೆಳೆದು ಬಂದ ರೀತಿಯೇ ನಮಗೆಲ್ಲ ಸ್ಫೂರ್ತಿದಾಯಕವಾಗಿದೆ. ಇವತ್ತಿನ ಕಾರ್ಯಕ್ರಮವನ್ನು ಬಹಳ ಸಂತೋಷದಿಂದ ಉದ್ಘಾಟನೆ ಮಾಡಿ ನಮಗೆಲ್ಲರಿಗೂ ಹಿತವಚನ ನೀಡಿದಂತಹ ಡಾಕ್ಟರ್ ಸತೀಶ್ ಭಂಡಾರಿ ಅವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಕ್ಲಾಪ್ಸ್ ಗೋ. ಇನ್ನಿರುವರು ಒಂದು 2 ನಿಮಿಷ ಮಾತಾಡ್ತಾರೆ. ಮಾತನಾಡದಿದ್ದರೂ ತಪ್ಪಾಗ್ತದೆ, ಯಾಕೆಂದರೆ ನಮ್ಮ ಸಂಸ್ಥೆ ಬಗ್ಗೆ ಬಹಳ ಅಪಾರವಾದ ಪ್ರೀತಿ ಗೌರವವನ್ನು ಇಟ್ಟುಕೊಂಡಂಥ ಇಬ್ಬರು ವ್ಯಕ್ತಿಗಳು ಕೂಡ. ಒಬ್ಬರು ಹೈದರ್ ಪರ್ತಿಪಾಡಿಯವರು. ಇಡೀ ಸಮಾಜಕ್ಕೆ ಪ್ರತಿ ಗ್ರಾಮದಲ್ಲಿ ಹೈದರ್ ಪರ್ತಿಪಾಡಿಯವರು ಬೇಕು. ಪ್ರತಿ ಗ್ರಾಮದಲ್ಲಿ ಅಂತಹ ನಿಷ್ಕಲ್ಮಶ ಸಾಮಾಜಿಕವಾಗಿ ಎಲ್ಲರನ್ನ ಒಟ್ಟು ಸೇರಿಸಿಕೊಂಡು ಸೌಹಾರ್ದತೆ, ಏನಿವತ್ತು ಸೌಹಾರ್ದತೆ ಅಂತಲೇ ಮಾತಾಡೋದು ಮಾತ್ರ ಎಲ್ಲ ಮೈಕಲ್ಲಿ. ಅವರ ವ್ಯಕ್ತಿತ್ವ ಬೇರೆಯೇ ಇರ್ತದೆ. ಆದರೆ ಹೈದರ್ ಪರ್ತಿಪಾಡಿಯ ವ್ಯಕ್ತಿತ್ವವೇ ಸೌಹಾರ್ದತೆಗೆ ಹೊಂದಿಕೊಂಡು ಬಾಳುವಂಥದ್ದು. ಅಂತಹ ಒಬ್ಬ ವ್ಯಕ್ತಿತ್ವದ ಒಬ್ಬ ಹಿರಿಯ ಚೇತನರು ನಮಗೆ ಬೇಕೇ ಬೇಕು. ಅಂತಹ ಕೆಲವರು ಅಂಥವ್ರು ಇರುವುದು ಇಡೀ ಊರಲ್ಲಿ. ಇಡೀ ಉಳ್ಳಾಲಕ್ಕೆ ನನಗೆ ಗೊತ್ತಿದ್ದ ಪ್ರಕಾರ ಒಬ್ಬರು ಇಂಥವರು ಬೇಕು ನಮಗೆ. ಅಂತಹ ಒಬ್ಬ ವ್ಯಕ್ತಿ ನಮ್ಮ ವಿದ್ಯಾಸಂಸ್ಥೆ ಬಗ್ಗೆ ಅಪಾರವಾದಂಥ ಪ್ರೀತಿ ಗೌರವವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಸಭೆಯನ್ನು ಉದ್ದೇಶಿಸಿ 1-2 ಮಾತುಗಳನ್ನು ಆಡಬೇಕು ಅಂತೇಳಿ ಹೈದರ್ ಪರ್ತಿಪಾಡಿ ಅವರಲ್ಲಿ ವಿನಂತಿ ಮಾಡ್ತೇನೆ. ರಾಮಕೃಷ್ಣ ವಿದ್ಯಾಸಂಸ್ಥೆಯಿಂದ ಇವತ್ತು ನಡೆಯುತ್ತಿರುವಂಥ ವೇದಿಕೆಯ ಸಭಾಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂಥ ನನ್ನ ಆತ್ಮೀಯರಾದಂಥ ರಾಜಕುಮಾರ್ ರೈ ಅವರೇ, ಈಗಾಗಲೇ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ನನ್ನ ಆತ್ಮೀಯರು, ಸಹೋದರ ವಾತ್ಸಲ್ಯದ ನನ್ನ ಸ್ಕೂಲ್ಮೇಟು ಆಗಿದ್ದಂಥ ಡಾಕ್ಟರ್ ಸತೀಶ್ ಭಂಡಾರಿ ಅವರೇ, ಹಾಗೆಯೇ ಈ ಶಾಲೆಯಲ್ಲಿ ನಿಮಗೆಲ್ಲ ಗೊತ್ತಿದ್ದಾಗೆ ಹಲವಾರು ವಿದ್ಯಾರ್ಥಿಗಳ ವಿದ್ಯಾದಾನವನ್ನು ಕೊಟ್ಟಂಥ ಹೆಡ್ ಮಾಸ್ಟರ್ ಆಗಿ ಸೇವೆ ಸಲ್ಲಿಸಿದಂಥ ನನ್ನ ಹಿರಿಯರೂ ಆದಂಥ ರವೀಂದ್ರ ರೈ ಮಾಸ್ಟರ್ ಅವರೇ, ಇನ್ನೊಬ್ಬ ನನ್ನ ಸಹೋದರ ವಾತ್ಸಲ್ಯದ ಆತ್ಮೀಯ ಸ್ನೇಹಿತ ಪ್ರಸಾದ್ ರೈ ಕಲ್ಲಿಮಾರ್ರವರೇ, ಮಜೀದ್ ನಮ್ಮ ಪಂಚಾಯತಿನ ಉಪಾಧ್ಯಕ್ಷ ಮಜೀದ್ರವರೇ, ಶಾಲಾ ಉಪಾಧ್ಯಾಯಿನಿಯವರೇ, ಹಾಗೆಯೇ ಹರೇಕಲ ಶಾಲೆಯ ರಾಧಾಕೃಷ್ಣರವರೇ, ಇದಕ್ಕೆಲ್ಲಕ್ಕಿಂತ ಮಿಗಿಲಾಗಿ ಈಗಾಗಲೇ ನನ್ನ ಆತ್ಮೀಯ ಸ್ನೇಹಿತ ಸತೀಶ್ ಭಂಡಾರಿ ಹೇಳಿದರು, ನೀವು ಬಹಳ ಕಷ್ಟದಲ್ಲಿ ಕೂತ್ಕೊಂಡಿದ್ದೀರಿ. ನಾವು ಭಾಷಣ ಮಾಡೋದಕ್ಕಿಂತ ಮುಖ್ಯವಾಗಿ ನಿಮ್ಮ ಕಷ್ಟವನ್ನು ಅರಿತುಕೊಳ್ಳೋದು ಬಹಳ ಮುಖ್ಯ. ಏನೇ ಇರಲಿ, ಕೆಲವೊಂದು ಸಮಯದಲ್ಲಿ ಹಾಗೆ ಆಗ್ತದೆ. ನಾವು ವಿದ್ಯಾರ್ಥಿಗಳಾಗಿದ್ದಾಗ ಇವತ್ತಿನ ಈ ಶಿಸ್ತನ್ನು ನಾವು ನೋಡ್ತಾ ಇದ್ದೇವೆ. ಇದು ಬಹಳ ಪುರಾತನ ಸಮಯದಲ್ಲಿ ಇಂತಹ ವ್ಯವಸ್ಥೆಗಳಿತ್ತು, ಕೆಳಗೆ ಕೂತುಕೊಂಡು. ಇಲ್ಲದ್ರೆ ಈಗೆಲ್ಲ ಮಕ್ಕಳನ್ನೆಲ್ಲ ಕೆಳಗೆ ಕೂತ್ಕೊಳ್ಳೋದಲ್ಲ. ನೀವು ಅಷ್ಟೊಂದು ವಿಧೇಯರಾಗಿ ಈ ಅತಿಥಿಗಳನ್ನು ಸ್ವೀಕರಿಸುವ ನಿಟ್ಟಿನಲ್ಲಿ ನೀವು ಕೂತ್ಕೊಂಡಿದ್ದೀರಿ. ನಾವು ಅದನ್ನು ತುಂಬ ಆಲೋಚನೆ ಮಾಡಬೇಕಾಗ್ತದೆ. ನನ್ನ ಆತ್ಮೀಯ ವಿದ್ಯಾರ್ಥಿನಿಗಳೇ, ಅವರ ಪೋಷಕರೇ, ನನ್ನ ಆತ್ಮೀಯ ಸ್ನೇಹಿತ ಅನ್ಸಾರ್ ಇನೋಳಿಯವರೇ, ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೇ ಹಾಗೂ ಅಧ್ಯಾಪಕ ವೃಂದದವರೇ, ನನ್ನ ಆತ್ಮೀಯ ಇನ್ನೊಬ್ಬ ಸ್ನೇಹಿತ, ಇದಕ್ಕೆಲ್ಲಕ್ಕಿಂತ ಮಿಗಿಲಾಗಿ ಈ ವೇದಿಕೆ ಮಾತ್ರವೇ ಅಲ್ಲ, ಸಮಾಜದ ಬೇರೆ ಬೇರೆ ವಿಚಾರಗಳನ್ನೊಟ್ಟಿಗೆ ನನ್ನ ಹೆಗಲು ಕೊಟ್ಟು ಒಟ್ಟಿಗೆ ಇರುವಂಥ
ತ್ಯಾಗ ಮಾಸ್ಟರ್ ಅವರೇ, ಇವತ್ತು ನಾವು ಒಂದೇ ವಿಚಾರವನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ವಿನಯ್ ಹೆಗ್ಡೆಯವರಂಥ ವ್ಯಕ್ತಿಗಳು ನಾವೆಲ್ಲ ಆಗಬೇಕು. ಹೇಗೆ ಆಗಬೇಕು? ಸಾಧ್ಯ ಆಗ್ತದೆ. ಅವರ ಮನಸ್ಸು ನಾನು ಕಂಡಷ್ಟು ಸತ್ಯ. ನಾನು 1978 ಕುಂದಾಪುರದಲ್ಲಿ ನಾನು ಉದ್ಯಮ ಮಾಡ್ತಿರುವಾಗ ವಿನಯ್ ಹೆಗ್ಡೆಯವರ ತಂದೆ ಜಸ್ಟಿಸ್ KS ಹೆಗ್ಡೆ ಮತ್ತು TA ಪೈ ಇವರು ನನ್ನ ಅಲ್ಲಿಯ ಬೆಳವಣಿಗೆಯನ್ನು ನೋಡಿ ಉಡುಪಿ ತಾಲೂಕಿನಲ್ಲಿ ನನ್ನನ್ನು ಏನೋ ಮಾಡಬೇಕಂತ ತಿಳ್ಕೊಂಡು ಜಸ್ಟಿಸ್ KS ಹೆಗ್ಡೆಯವರು ನನ್ನ ಕೈ ಹಿಡಿದರು. ಬಂದು ಕುಂದಾಪುರಕ್ಕೆ ಬಂದು TA ಪೈ ಮತ್ತು ಅವರಿಬ್ಬರು ಬಂದಿದ್ದು ಒಟ್ಟಿಗೆ. ಆಗ ನಾನು ಸಂಸ್ಥಾ ಕಾಂಗ್ರೆಸ್ನಲ್ಲಿದ್ದೆ. ಮತ್ತು ನಾವು ಜನತಾ ಪಕ್ಷ ಸೇರಿದೆ. ಅದು KS ಹೆಗ್ಡೆಯವರು ನನ್ನನ್ನು ಸೇರಿಸಿದರು. ಅಂದಿನಿಂದ ಇವತ್ತಿನ ತನಕ ಆ ಒಂದು ಕುಟುಂಬಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೇನೆ. ಯಾಕಂತ ಹೇಳಿದ್ರೆ ವಿನಯ್ ಹೆಗ್ಡೆಯವರು ಅದನ್ನು ಪಾಲಿಸಿಕೊಂಡು ಬಂದರು. ಅವರು ಅಣ್ಣ ತಮ್ಮದರು, ವಿನಯ್ ಹೆಗ್ಡೆ ಇರ್ಬೋದು, ಸಂತೋಷ್ ಹೆಗ್ಡೆ ಇರ್ಬೋದು. ಯಾವ ಸಮಯದಲ್ಲಿ ರಾತ್ರಿ 1 ಗಂಟೆಗೆ ಫೋನ್ ಮಾಡಿದರು, ಏನು ಇದ್ದಾರೆ, ಏನು ವಿಶೇಷ ಅಂತ ಕೇಳುವಷ್ಟು ಅವಕಾಶ ನನಗೆ ಕೊಟ್ಟಿದ್ದಾರೆ. ಇದನ್ನು ನಾನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಪ್ರತಿಯೊಂದು ವಿಚಾರಕ್ಕೆ ನಾನು ಯಾವುದೇ ಸಭೆ ಸಮಾರಂಭಕ್ಕೆ ಅವರು ಅತಿಥಿಗಳಾಗಿ ಬರಬೇಕಾದರೆ ನಾನೊಂದು ಫೋನ್ ಮಾಡಿ ಕೇಳಿಕೊಂಡಾಗ ಆಯಿತು ಪರಿತು ಮಾಡ್ಯಾರ, ಯಾವಾಗ ಡೇಟ್ ಹೇಳಿ ಅಂತ ಹೇಳಿದಲ್ಲದೆ ಬೇಡ ಅಂತ ಹೇಳಿ ಇವತ್ತಿನವರೆಗೂ ಹೇಳಿಲ್ಲ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಶಾಲೆಗೆ ಮಾಡಿದಂಥ ಒಂದು ಅವಕಾಶ, ಅವರು ನಾನೊಂದು ಫೋನ್ ಮಾಡಿ ಕೇಳಿಕೊಂಡಾಗ ತ್ಯಾಗ ಮಾಸ್ಟರ್ ಅವರು ಮತ್ತು ರವೀಂದ್ರ ಮಾಸ್ಟರ್ ಅವರೆಲ್ಲ ಬಂದು ಈ ವಿಚಾರವನ್ನು ನನ್ನಲ್ಲಿ ಹೇಳಿದಾಗ ನಾನೊಂದು ಫೋನ್ ಮಾಡಿ ಅವ್ರ ಹತ್ರ ಹೇಳಿದೆ, ಸರ್ ಹೀಗೀಗೆ ಪರಿಸ್ಥಿತಿ, ನಾವು ಒಂದು ದಿವಸ ಬರ್ತೇವೆ ನಿಮ್ಮ ಹತ್ರ ಬನ್ನಿ. ಹಾಗೆ ನಾವು ತ್ಯಾಗ ಮಾಸ್ಟರ್, ರವೀಂದ್ರ ಮಾಸ್ಟರ್, ನಮ್ಮ ಪ್ರಸಾದರನ್ನೆಲ್ಲ ನಾವೆಲ್ಲ ಹೋಗಿ ಕೇಳಿಕೊಂಡಾಗ ಒಂದು ಸೆಕೆಂಡು ಕೂಡ ಬೇಡ ಅಂತ ಹೇಳುವಂಥ ವ್ಯವಸ್ಥೆ ಅವ್ರು ಮಾಡಲಿಲ್ಲ. ಯಾಕೆಂದರೆ ನಿಮ್ಮ ವಿದ್ಯಾರ್ಥಿ ಜೀವನದ ಭವಿಷ್ಯತ್ತನ್ನು ಅವರು ತಿಳ್ಕೊಂಡ್ರು. ಇದು ಯಾಕೆ ನಾನು ಹೇಳ್ತಿದ್ದೇನೆ ಅಂತೇಳಿ ಅವರು ತಿಳ್ಕೊಳ್ಳೋದು ವಿಚಾರದ ಮೇಲೆ ಅವರು ಎಸ್ ಅಂತ ಹೇಳೋದು. ವಿಚಾರ ಯಾವುದು? ನಿಮ್ಮ ಮಕ್ಕಳ ಒಂದು ಭಾಗ್ಯ, ಮಕ್ಕಳಿಗೆ ಬರಲಿಕ್ಕೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡುವಂಥ ವ್ಯವಸ್ಥೆ. ಇದನ್ನು ಮಾಡುವಂಥ ಆ ನಿಟ್ಟಿನಲ್ಲಿ ವಿನಯ್ ಹೆಗ್ಡೆಯವರ ಆ ಮನಸ್ಸು ಹತ್ತಿರ ಬಂದು ಖಂಡಿತ ನಾನು ಇವತ್ತೇ ನಿಮಗೆ ಮಾಡ್ತೇನೆ ಅಂತೇಳಿ ಅವತ್ತು ಯಾರತ್ತೋ ಫೋನ್ ಮಾಡಿ ಹೇಳಿದರು. ತಕ್ಷಣ ವ್ಯವಸ್ಥೆಯನ್ನೆಲ್ಲ ಮಾಡಿದರು. ಇಂಥ ಒಂದು ಮನೋಭಾವ ಇರುವಂಥ ವ್ಯಕ್ತಿಗಳನ್ನು ನಾವು ಇವತ್ತು ಈ ಜಗತ್ತಿನಲ್ಲಿ ಕಾಣುವಂಥ ಕೆಲವು ವ್ಯಕ್ತಿಗಳಾಗಿರ್ತಾರೆ. ನಾನು ಮೊನ್ನೆ ಕೆಲವೊಂದು ವಿಚಾರ ಹೇಳ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಮನಸ್ಸು, ಒಬ್ಬ ಮನುಷ್ಯನ ಮನಸ್ಸನ್ನು ಯಾವ ರೀತಿಯಲ್ಲಿ ನಾನು ಮಾಡಿಕೊಳ್ತೇನೆ ಆ ರೀತಿಯಾಗಲಿ ಜೀವನದಲ್ಲಿ ನನಗೆ ನಡ್ಕೊಂಡು ಹೋಗ್ಲಿಕ್ಕಾಗ್ತದೆ. ನಾನು ತಪ್ಪು ಮನಸ್ಸಿನಲ್ಲಿ ನಡೆಕೊಳ್ಳುವಾಗ ತಪ್ಪು ದಾರಿಗೆ ಅವಕಾಶ ಆಗ್ತದೆ. ಒಳ್ಳೆಯ ಮನಸ್ಸನ್ನು ಮಾಡಿದಾಗ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಲಿಕ್ಕಾಗ್ತದೆ. ಅದೇ ಹೊರತು ಮಕ್ಕಳಲ್ಲಿ ನಿಮ್ಮಲ್ಲಿ ನಾವು ಕಿವಿ ಮಾತು ಹೇಳ್ತಾ ಇದ್ದೇನೆ, ನೀವು ಇವತ್ತು ನಾಳೆ ಈ ದೇಶದ ಭವಿಷ್ಯತ್ತನ್ನು ಕಾಪಾಡುವಂಥ ವ್ಯಕ್ತಿಗಳಾಗಿರ್ತೀರಿ. ನೀವು ಡಾಕ್ಟ್ರುಗಳಾಗುತ್ತೀರಿ, ನೀವು ಇಂಜಿನಿಯರ್ಗಳಾಗುತ್ತೀರಿ, ನೀವು ಪೈಲಟ್ಗಳಾಗುತ್ತೀರಿ, ನೀವು IAS ಆಗ್ತೀರಿ, IPS ಆಗ್ತೀರಿ. ಇದು ನಿಮಗೆ ಅವಕಾಶ ಆಗ್ತದೆ. ಇನ್ನು ನಮ್ಮಿಂದ ಸಾಧ್ಯ ಆಗೋದಿಲ್ಲ ಅದನ್ನು ಮಾಡಲಿಕ್ಕೆ. ನಿಮಗೆ ಭವಿಷ್ಯತ್ತಿದೆ. ಆದ್ದರಿಂದ ಇವತ್ತೇ ನೀವು ಪ್ರತಿಜ್ಞೆ ಮಾಡಬೇಕು, ನಾನು ಜೀವನದಲ್ಲಿ ಇಂಥದ್ದೊಂದನ್ನು ಮಾಡಬೇಕು. ವಿನಯ್ ಹೆಗ್ಡೆನ ಸಾಲಿಗೆ ಮುಟ್ಟದಿದ್ದರು ಅದಕ್ಕಿಂತ ಜಾಸ್ತಿ, ಅದಕ್ಕಿಂತ ಕಮ್ಮಿಯಿಂದ ನಾವು ಮಾಡಬೇಕೆಂಬ ಒಂದು ಉದ್ದೇಶ ನೀವು ಇಟ್ಕೊಂಡಾಗ ಸಮಾಜಕ್ಕೆ ಮತ್ತು ಸಮುದಾಯಕ್ಕೆ ನಿಮ್ಮಿಂದ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಲಿಕ್ಕಾಗ್ತದೆ. ಹರೆ ಕೆಲಸ. ಆಗ ಇವತ್ತು ರಾಷ್ಟ್ರಪತಿ ಇರ್ತಾರೆ, ಎಲ್ಲಿ ನಮ್ಮ ಈ ದೇಶದ ರಾಷ್ಟ್ರಪತಿ, ಅವರಿಗೆ ಅತ್ಯಂತ ಹೆಚ್ಚಿನ ವಿಚಾರ ಏನಂತ ಹೇಳಿದ್ರೆ ಅವರ ಪ್ರಾಥಮಿಕ ಶಾಲೆಯ ಜೀವನವನ್ನು ನೆನೆಸ್ಕೊಳ್ತಾರೆ. ಆ ಪ್ರಾಥಮಿಕ ಶಾಲೆಯ ಅಧ್ಯಾಪಕರುಗಳನ್ನು ಅವ್ರು ನೆನೆಸ್ಕೊಳ್ತಾರೆ. ಅವರು ಕಾಲೇಜು ಕಲಿತದನ್ನೆಲ್ಲ ಮತ್ತೆ ನೆನೆಸ್ಕೊಳ್ಳೋದಿಲ್ಲ. ಆಗ ಪ್ರಾಥಮಿಕ ಶಾಲೆಯ ವ್ಯವಸ್ಥೆ ಅಷ್ಟೊಂದು ಅಗತ್ಯ ಇದೆ, ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ತಾರೆ. ಅವತ್ತಿನ ಕ್ಲಾಸ್ಮೇಟ್ಗಳು ಯಾರು ಇರ್ತಾರೆ, ಪ್ರಾಥಮಿಕ ಶಾಲೆಯಲ್ಲಿ ನಾವು ಯಾವ ರೀತಿಯಲ್ಲಿ ಕಲಿತಿದ್ದೇವೆ, ನಾವು ಅದನ್ನು ನೆನೆಸುವಾಗ ತುಂಬ ಸಂತೋಷ ಆಗ್ತದೆ. ಈಗಿನ ಕಾಲದಲ್ಲಿ ಭಾಳಷ್ಟು ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳೆಲ್ಲಾಗಿದೆ, ಅದನ್ನೆಲ್ಲ ಮರೆತು ಬಿಡಿ. ಮತ್ತು ಒಂದನೇ ವಿಚಾರ, ಮಕ್ಕಳೇ, ನಿಮ್ಮಲ್ಲಿ ಒಂದೇ ವಿಚಾರ ಹೇಳ್ತಾ ಇದ್ದೇನೆ. ಇವತ್ತು ಸಮಾಜದಲ್ಲಿ ಭಾಳ ಅನಿಷ್ಟ ಪದ್ಧತಿಗಳನ್ನು ಮಾಡ್ತಾ ಇದ್ದಾರೆ. ಒಂದು ಮಾದಕ ದ್ರವ್ಯದ ಬಗ್ಗೆ ನೀವು ಬಹಳಷ್ಟು ಚಿಂತಿತರಾಗಬೇಕು. ವಿದ್ಯಾರ್ಥಿನಿಯರೇ, ನಿಮ್ಮಲ್ಲಿ ವಿಶೇಷವಾಗಿ ಹೇಳ್ತೇನೆ, ಇದನ್ನು ಪ್ರತಿಯೊಬ್ಬರಿಗೂ ಬುದ್ಧಿವಾದ ಹೇಳಬೇಕು. ಮಾದಕ ದ್ರವ್ಯಕ್ಕೆ ಬಲಿಯಾಗದಿರಿ. ಇದು ನಮ್ಮ ದೇಶವನ್ನೇ ಹಾಳು ಮಾಡ್ತದೆ, ನಮ್ಮ ಸಮುದಾಯವನ್ನು ಹಾಳು ಮಾಡ್ತದೆ, ನಮ್ಮ ಸಮಾಜವನ್ನು ಹಾಳು ಮಾಡ್ತದೆ, ನಮ್ಮ ಕುಟುಂಬವನ್ನು ಸಹ ಹಾಳು ಮಾಡ್ತದೆ, ನಮ್ಮ ತಂದೆ ತಾಯಿಯನ್ನು ದೂರ ಮಾಡ್ತದೆ. ಇದರಿಂದ ಇದನ್ನು ಬಹಳ ಪ್ರತ್ಯೇಕವಾಗಿ ನಿಮ್ಮ ಗಮನದಲ್ಲಿಟ್ಟುಕೊಳ್ಳಿ. ಮಾದಕ ದ್ರವ್ಯದ ಬಗ್ಗೆ ಭಾಳಷ್ಟು ಪರಿಸರದ ಜನಗಳು, ಈಗ ನಮಗೆ ಎಷ್ಟು ಕಾಲೇಜುಗಳು ಬಂದಿದೆ, ಅಷ್ಟೇ ಸಂತೋಷ ಆಗ್ತಾ ಇದೆ.
ಆ ಕಾಲೇಜಿಗೆ ಬಂದ ನಂತರ ಈ ಸದ್ಯದ ಪ್ರದೇಶದಲ್ಲಿ ಮಾದಕ ದ್ರವ್ಯದ ಜಾಲ ಭಾಳ ಜಾಸ್ತಿಯಾಗಿ ನಡೀತಾ ಇದೆ ಎಂಬುದನ್ನು ನಾವು ಕೇಳ್ಕೊಳ್ತಾ ಇದ್ದೇವೆ. ಅದರ ಬಗ್ಗೆ ನಾವು ಮಾದಕ ದ್ರವ್ಯದ ಬಗ್ಗೆ ಭಾಳೊಂದು ದೊಡ್ಡ ಅವೇರ್ನೆಸ್ ಮಾಡ್ತಾ ಇದ್ದೇವೆ. ದೇವರು ಒದಗಿಸಲಿ ನಮ್ಮ ಇಲ್ಲಿ ನಮ್ಮ ಉಳ್ಳಾಳ ತಾಲೂಕನ್ನು ಮಾದಕ ಮುಕ್ತ ಉಳ್ಳಾಳ ಮಾಡಬೇಕೆಂಬುದನ್ನು ನಾವು ಶ್ರಮಿಸ್ತಾ ಇದ್ದೇವೆ. ನಾಡ್ದು ದೇವರು ಒದಗಿಸಿದ ದೇರ್ಲಕಟ್ಟೆಯಲ್ಲಿ ಒಂದು 5,000 ಸ್ಕ್ವೇರ್ ಫೀಟ್ ದೊಡ್ಡ ಬಿಲ್ಡಿಂಗ್ ತಗೊಂಡಿದ್ದೇವೆ, ಕ್ರಯಕ್ಕೆಲ್ಲ ಬಾಡಿಗೆಗೆ. ಅದರಲ್ಲಿ ಮಾದಕ ದ್ರವ್ಯದ ಬಗ್ಗೆ ಒಂದು ಅವೇರ್ನೆಸ್ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ದೇವರು ಒದಗಿಸಲಿ. ಆದ್ದರಿಂದ ನಿಮ್ಮಲ್ಲಿ ನಾನು ಕೇಳೋದಿಷ್ಟೇ, ಮಕ್ಕಳೇ, ಮುಂದಿನ ಜೀವನದಲ್ಲಿ ಮುಂದಿನ ಈ ದೇಶದ ಭವಿಷ್ಯತ್ತು ನಿಮ್ಮ ಕೈಯಲ್ಲಿದೆ. ಇದನ್ನು ನೀವು ಮಾದಕ ಮುಕ್ತವಾದಂಥ ದೇಶವನ್ನಾಗಿ ಮಾಡಬೇಕೆಂಬುದನ್ನು ಕೇಳ್ಕೊಳ್ತಾ, ಅವಕಾಶಕ್ಕಾಗಿ ಹೊಂದಿಸ್ತಾ ಈ ವೇದಿಕೆಗೆ ಅಲ್ಲಿರುವ ಎಲ್ಲರನ್ನು ನೆನಪಿಸ್ಕೊಳ್ತಾ ನನ್ನ ಮಾತಿಗೆ ವಿರಾಮ. ಜೈ ಹಿಂದ್, ಜೈ ಕರ್ನಾಟಕ. ಸಮಯ ಸಂದರ್ಭಗಳನ್ನೆಲ್ಲ ಅರಿತುಕೊಂಡು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತನಾಡಿ ಒಳ್ಳೆಯ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಮಾದಕ ವಸ್ತುಗಳ ಬಗ್ಗೆ ಖಂಡಿತವಾಗಿಯೂ ಹೈದರ್ ಅವರೇ ಪ್ರತಿಪಾದಿಸಿ ಹಿರಿಯರ ಹತ್ರ ಹೇಳುವಂಥದ್ದು, ನಮ್ಮ ಸಂಸ್ಥೆಯಲ್ಲಿ ಇಷ್ಟ ತನಕ ಯಾವುದೇ ಒಂದು ಕೇಸ್ಗಳು ಬಂದಿಲ್ಲ. ಅವ ಹಣ್ಸ್ ತರ್ತಾನೆ, ಏನೋ ಅದು ತರ್ತಾನೆ, ಇದು ತರ್ತಾನೆ ಅಂತೇಳಿ. ಇಲ್ಲಿ ಅಂಗಡಿಯಲ್ಲಿ ಕೂಡ ನಾವು ಮಾರಲಿಕ್ಕೆ ಬಿಡುತ್ತಿರಲಿಲ್ಲ. ಈಗ ಉಂಟೋ ಏನೋ ಗೊತ್ತಿಲ್ಲ. ಹಾಗಾಗಿ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಹೊಸ ಮಕ್ಕಳು ಬಂದಿದ್ದೀರಿ, ನೀವೆಲ್ಲರೂ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು, ಇದರ ಬಗ್ಗೆ ಜಾಗೃತಿಯನ್ನು ಕೂಡ ಮೂಡಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ, ಇದೀಗ ನಮ್ಮೊಂದಿಗೆ ನಮ್ಮ ಇವತ್ತಿನ ಉದ್ಘಾಟಕರಲ್ಲಿ ಹೇಳೋದು, ಒಂದು ಒಳ್ಳೆಯ ಡ್ರೈವರ್ನ ಕೊಟ್ಟಿದ್ದಾರೆ ಸರ್ ನಮಗೆ. ಒಬ್ಬರು ಡ್ರೈವರು, ಒಂದು ಕಂಡಕ್ಟ್ರು. ಅದೇನೋ ಎಲ್ಲ ದೇವರ ದಯೆ ಅಂತ ಹೇಳಬೇಕು. ಇಲ್ಲಾಂದರೆ ಕೆಲವೊಮ್ಮೆ ಮುಸುಂಟು ದೊಡ್ಡದು ಮಾಡಿದರೆ ಮಕ್ಕಳು ಬಸ್ಸಿಗೆ ಹತ್ತಲಿಕ್ಕೂ ತೊಂದರೆ ಆಗ್ತದೆ. ನಾವು ಬಹಳ ಪ್ರೀತಿಯಿಂದ ಹತ್ತಿಸುವಂಥ ನಾವು ಒಬ್ಬರು ಟೀಚರ್ನ ಕೂಡ ವ್ಯವಸ್ಥೆ ಮಾಡಿದ್ದೇವೆ. ಒಬ್ಬರು ಇನ್ನು ಮುಂದಕ್ಕೆ ಇನ್ನೊಬ್ಬರನ್ನು ಚೇಂಜ್ ಮಾಡ್ತೇವೆ. ವಿಚಾರ ಏನಂತಂದರೆ, ಆ ಡ್ರೈವರು ಸರಿಯಾಗಿ ಮಕ್ಕಳನ್ನ ಕರೆದುಕೊಂಡು ಹೋಗಬೇಕು. ಬಹಳ ಒಂದು ಸಣ್ಣದು ಲೋಪದೋಷ ಆದರೂ ಕೂಡ ಇವತ್ತು ವಾಟ್ಸಪ್, ಫೇಸ್ಬುಕ್ಕಲ್ಲಿ ನೀವು ನೋಡಿರ್ತೀರಿ. ಅಂತ ಎಲ್ಲದಕ್ಕೂ ಯಾವುದಕ್ಕೂ ಎಡೆ ಮಾಡಿಕೊಡದೆ ಒಳ್ಳೆಯ ಡ್ರೈವರ್ ಮತ್ತು ಕಂಡಕ್ಟರನ್ನು ನೀಡಿದ್ದಕ್ಕೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ವಿಶೇಷ ಬೆಳಗ್ಗೆ ಸ್ವಲ್ಪ ಈಗ 9:25 ಆಗ್ತಾ ಇದೆ, ಒಂದು 9:10 ಬರುವ ಹಾಗೆ ಖಂಡಿತ ನಮ್ಮ ಡಾಕ್ಟರ್ ಸತೀಶ್ ಭಂಡಾರಿ ಅವರು ಖಂಡಿತ ಅದರ ವ್ಯವಸ್ಥಾಪಕರಲ್ಲಿ ಮಾತಾಡ್ತಾರೆ. ಒಂದು ಸ್ವಲ್ಪ ಅವರಲ್ಲಿ ವಿನಂತಿ ಮಾಡೋದು, ಸಂಜೆ 3:15 ಬಿಡ್ತಾ ಇದ್ದೇವೆ. ಅದನ್ನು ಬೆಳಗ್ಗೆ ಸ್ವಲ್ಪ 9:10 ಅಂತೇಳಿ ನಾವು ಈಗಾಗಲೇ ಟೈಮ್ ಟೇಬಲ್ ಎಲ್ಲ ಮಾಡಿಸ್ಕೊಂಡು ಸುಮಾರು 7 ಗಂಟೆ ದುಡಿಬೇಕಾಗ್ತದೆ. ಟೀಚರ್ ಆದವರು ನಾವು 8 ಗಂಟೆ 9 ಗಂಟೆ ದುಡಿತೇವೆ, ಅದು ಬೇರೆ ಪ್ರಶ್ನೆ. ಮಕ್ಕಳನ್ನು ಅಷ್ಟಾದರೂ ನಾವು ಕೇಂದ್ರೀಕರಿಸಿ ಅವರಿಗೆ ಪಠ್ಯವನ್ನು ಬೋಧನೆ ಮಾಡಬೇಕಾಗ್ತದೆ. ಒಂದು 10 ನಿಮಿಷಗಳ ಕೊರತೆ ಇದೆ. ಖಂಡಿತ ಅದನ್ನು ಏನಾದರೂ ಮಾಡಿ ನಮಗೆ ಸ್ವಲ್ಪ ಅವಕಾಶ ಇದೆ, ಅವರಿಗೆ ಒಂದು ಬಸ್ಸನ್ನು ಆಚೆ ಮಾಡಲಿಕ್ಕೆ ಚಾನ್ಸ್ ಇದೆ. ಒಂದು 9:10 ನಮಗೆ ಇಲ್ಲಿ ಬಸ್ ಮುಟ್ಟುವ ಹಾಗೆ ಮಾಡಿದರೆ ಖಂಡಿತ ನಮಗೆ ಆ ಪಠ್ಯದಲ್ಲಿ ಕೂಡ ಲೋಪದೋಷ ಆಗಲಿಕ್ಕಿಲ್ಲ. ಈ ನೆಲೆಯಲ್ಲಿ ಸತೀಶ್ ಭಂಡಾರಿ ಅವರು ಖಂಡಿತ ಪ್ರಯತ್ನ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಅವರಲ್ಲಿ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ತಾ, ನಮಗೆ ಅಜಯ್ ಅವರು ಒಳ್ಳೆಯ ಡ್ರೈವರ್ ಆಗಿ ನಮಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಶಾಲೆ ಓದಿಸಿ ಸಣ್ಣದೊಂದು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ಇವತ್ತಿನ ಉದ್ಘಾಟಕರಲ್ಲಿ ಅವರಿಗೊಂದು ಸೌಭಾಗ್ಯ, ಒಂದು ಡ್ರೈವರು ಇಂತಹ ಒಂದು ಮಾಜಿ ಕುಲಪತಿಯವರ ಹತ್ರ ಒಂದು ಅಭಿನಂದನೆಯನ್ನು ಸ್ವೀಕಾರ ಮಾಡುವಂಥದ್ದು, ಅದನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ಅಜಯ್ ಅವರಲ್ಲಿ ವಿನಂತಿ ಮಾಡ್ತೇನೆ. ಬನ್ನಿ. ಹಾಗೆ ಶ್ರೀ ಚಂದ್ರಹಾಸ್ರವರು ಮತ್ತೊಬ್ಬರು, ಅವರು ಕೂಡ ಡ್ರೈವರೇ, ಕಂಡಕ್ಟರ್ ಆಗಿ ಬಹಳ ಚಂದ ರೀತಿಯಲ್ಲಿ ಮಕ್ಕಳೊಟ್ಟಿಗೆ ಮಾತಾಡಿಕೊಂಡು ವ್ಯವಸ್ಥೆಯನ್ನು ಕಲ್ಪಿಸ್ತಾ ಇದ್ದಾರೆ. ಅವರಿಗೂ ವಂದನೆಗಳು. ಅವರಿಗೂ ನಮ್ಮ ಉದ್ಘಾಟಕರು ಅಭಿನಂದಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಧನ್ಯವಾದಗಳು. ಇರುವರಿಗೆ ಕೂಡ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಪ್ರಸಾದ್ ರೈ ಕಲ್ಯಮಾರ್ ಅವರು ಸಾಮಾಜಿಕ ಧಾರ್ಮಿಕ ಮುಖಂಡರು, ಒಂದು 2 ನಿಮಿಷ ಒಂದೇ ಮಾತಿನಲ್ಲಿ ಶುಭವನ್ನು ಹಾರೈಸಬೇಕು ಅಂತೇಳಿ ಪ್ರಸಾದ್ ರೈ ಅವರಲ್ಲಿ ವಿನಂತಿ ಮಾಡ್ತೇನೆ. ಕಾರ್ಯಕ್ರಮದ ಉದ್ಘಾಟಕರಾದಂತಹ ಸತೀಶ್ ಭಂಡಾರಿ ಅವರೇ, ಅಧ್ಯಕ್ಷರಾದಂತಹ ರಾಜ್ಕುಮಾರ್ ರವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಸೇರಿರುವಂಥ ವಿದ್ಯಾರ್ಥಿ ಬಂಧುಗಳೇ, ಈ ಭಾಗದ ಅತ್ಯಂತ ಒಂದು ಆದರಣೀಯ ಹಾಗೂ ಬಹಳ ಹೆಮ್ಮೆ ಉಳ್ಳಂಥ ಒಂದು ವಿದ್ಯಾಸಂಸ್ಥೆ ರಾಮಕೃಷ್ಣ ವಿದ್ಯಾಸಂಸ್ಥೆ. ಹಾಗೂ ದೇಶ ಹಾಗೂ ವಿದೇಶದಲ್ಲಿ ತನ್ನದೇ ಛಾಪನ್ನು ಮೂಡಿದಂಥ ಅತ್ಯುನ್ನತ ಒಂದು ಸಂಸ್ಥೆ ನಿಟ್ಟೆ ಎಜುಕೇಷನ್ ಟ್ರಸ್ಟ್. ಯಾವಾಗಲೂ ನಾವು ದಾನ ಮಾಡುವಾಗ ಸತ್ಪಾತ್ರರಿಗೆ ದಾನ ಮಾಡಬೇಕಂತೆ. ಆದ್ದರಿಂದ
ನಿಟ್ಟೆ ಸಂಸ್ಥೆಯವರು ಕೊಡಮಾಡಿದಂತಹ ಈ ಬಸ್ಸು ಅವರು ಇವತ್ತು ಸತ್ಪಾತ್ರರಿಗೆ ದಾನ ಮಾಡಿದಂತಹ ಪುಣ್ಯ ಅವರಿಗೆ ಬರ್ತದೆ ಅಂತ ಹೇಳುತ್ತಾ, ನಾನು ಕೂಡ ವಿನಯ್ ಹೆಗ್ಡೆಯವರ ಜೊತೆಗೆ ಹೋಗಿದ್ದೆ. ಅವರು ಕೇವಲ ನಮ್ಮ ಮಾತನ್ನು ಕೇಳಿ ನಾಳೆಯಿಂದಲೇ ಪ್ರಾರಂಭಿಸು ಅಂತ ಹೇಳಿದರು. ಆಗ ಶಾಲೆಗೆ ಮಕ್ಕಳಿಗೆ ರಜೆ ಇತ್ತು. ಕೇವಲ ಅವರು ಬಸ್ಸನ್ನು ನೀಡುವುದು ಮಾತ್ರವಲ್ಲ, ಬಸ್ಸನ್ನು ನೀಡಿದರೆ ಒಂದು ಬಸ್ಸಿಗೆ ಈಗ ಒಂದು 12 ಲಕ್ಷ 15 ಲಕ್ಷ ರೂಪಾಯಿ ಖರ್ಚು ಬರ್ಬೋದು. ಆದರೆ ಆ ಬಸ್ಸಿನ ನಿರ್ವಹಣೆ ಭಾಳ ಕಷ್ಟ. ಬಸ್ಸನ್ನು ನೀಡುವುದರ ಮೂಲಕ ಜೊತೆಗೆ ಡ್ರೈವರ್, ಕಂಡಕ್ಟರ್ ಹಾಗೂ ಬಸ್ ಮೇಂಟೆನೆನ್ಸ್ ಎಲ್ಲವನ್ನೂ ಆ ಸಂಸ್ಥೆಯವರು ಮಾಡಿದ್ದಾರೆ. ಅದಕ್ಕಾಗಿ ನಾನು ಇಲ್ಲಿಯ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ಶಿಕ್ಷಕರ ಪರವಾಗಿ, ನಮ್ಮ ಇಡೀ ಊರಿನ ಜನತೆಯ ಪರವಾಗಿ ವಿನಯ್ ಹೆಗ್ಡೆ ಅವರಿಗೆ, ವಿಶಾಲ್ ಹೆಗ್ಡೆ ಅವರಿಗೆ ಹಾಗೂ ಸಹಕರಿಸಿದಂಥ ನಮ್ಮ ಡಾಕ್ಟರ್ ಸತೀಶ್ ಹೆಗ್ಡೆ ಅವರಿಗೆ, ನಮ್ಮ ಇಡೀ ಊರಿನ ಜನತೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಊರಿಗೆ ನಿಮ್ಮ ಸಂಸ್ಥೆಯಿಂದ ಮತ್ತಷ್ಟು ಸೇವಾ ಕಾರ್ಯಕ್ರಮಗಳು ನಡೆಯಲಿ, ನಾವೆಲ್ಲ ಸುಖ, ಶಾಂತಿ, ಐಶ್ವರ್ಯದಿಂದ, ಆರೋಗ್ಯದಿಂದ ಇರುವ ಸಮಯವನ್ನು ದೇವರು ನಮಗೆ ದಯಪಾಲಿಸಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಪ್ರೀತಿಯಿಂದ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ನಮ್ಮ ಆತ್ಮೀಯರಾದಂತಹ ಹಿರಿಯರಾದಂತಹ ಪ್ರಸಾದ್ ರೈ ಕಲ್ಲಿಮಾರ್ ಅವರಿಗೆ. ಈಗ ಯಾಕೆಂದರೆ ನಮ್ಮ ಸಂಸ್ಥೆಯಲ್ಲಿ ಒಂದು ಸಂಸ್ಕಾರವಾಗಿ ಬಂದಿದೆ, ಯಾವುದೇ ಒಂದು ಕಾರ್ಯಕ್ರಮ ನಮಗೆ ಏನಾದರೂ ಒಂದು ಸಹಾಯ ಮಾಡಿದವರಿಗೆ ಅವರಿಗೆ ಸಣ್ಣದೊಂದು ಗೌರವ ಕೊಡುವಂಥದ್ದು. ಸತೀಶ್ ಭಂಡಾರಿ ಅವರು ಅದನ್ನು ತಪ್ಪಾಗಿ ಅರ್ಥೈಸದೆ ದಯವಿಟ್ಟು ಸಣ್ಣದೊಂದು ಅಭಿನಂದನೆಯನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ಡಾಕ್ಟರ್ ಸತೀಶ್ ಭಂಡಾರಿ ಅವರು ದಯವಿಟ್ಟು ಒಂದು ಆಸನದಲ್ಲಿ ಆಸೀನರಾಗಿ ನಮ್ಮ ಸಣ್ಣದೊಂದು ಈ ಒಂದು ಅಭಿನಂದನೆಯನ್ನು ಸ್ವೀಕಾರ ಮಾಡಬೇಕು. ನಿಮ್ಮ ಸಂಸ್ಥೆಯ ಪರವಾಗಿ ಅದು ನಿಟ್ಟೆ ವಿದ್ಯಾಸಂಸ್ಥೆಗೆ ಸಲ್ಲುತ್ತದೆ ಈ ಗೌರವ ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಾ, ಅವರಿಗೆ ನಮ್ಮ ರಾಜಕುಮಾರ್ ಶೆಟ್ಟಿ ಅವರು ಶಾಲು ಹೊದಿಸಿ ಅವರಿಗೆ ನಮ್ಮ ನಿವೃತ್ತ ಮುಖ್ಯೋಪಾಧ್ಯಾಯರು ರವೀಂದ್ರ ಮಾಷ್ ಅವರು ಹಾರವನ್ನು ಅರ್ಪಣೆ ಮಾಡುವುದರೊಂದಿಗೆ, ಹಾಗೆ ಹೈದರ್ ಪರ್ತಿಪಾಡಿ ಅವರು ಒಂದು ಸಣ್ಣ ನೆನಪಿನ ಕಾಣಿಕೆ ನೀಡಿ, ಪ್ರಸಾದ್ ರೈ ಕಲ್ಲಿಮಾರ್ ಅವರು ಹೂವಿನ ಗುಚ್ಛವನ್ನು ನೀಡಿ ಅವರನ್ನು ಗೌರವಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ನಮ್ಮೆಲ್ಲ ಶಿಕ್ಷಕರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿರಬೇಕು ಅಂತ ವಿನಂತಿ. ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ನಮ್ಮ ಕರೆದ ತಕ್ಷಣ ಮಂಗಳೂರಿಗೆ 2 ಬಾರಿ ಆಗಮಿಸಿ ನಮ್ಮೊಂದಿಗೆ ಸಹಕಾರ ಮಾಡಿದಂತಹ ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಕರು ಆಗಿರುವಂತಹ ಶ್ರೀಯುತ ಹೈದರ್ ಪರ್ತಿಪಾಡಿ ಅವರಿಗೆ ನಮ್ಮ ಪ್ರೌಢಶಾಲೆಯ ಮುಖ್ಯ ಗುರುಗಳಾಗಿರುವಂಥ ಶ್ರೀಮತಿ ಮೋಹಿನಿ ಟೀಚರ್ ಅವರು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಸರ್ ಹಾಗೆ ನಮ್ಮವರೇ ನಮ್ಮ ನಿವೃತ್ತ ಮುಖ್ಯ ಗುರುಗಳು, ನಮ್ಮ ಸಂಸ್ಥೆಯ ಮಾರ್ಗದರ್ಶಕರು ರವೀಂದ್ರ ರೈ ಕಲ್ಲಿಮಾರ್ ಅವರಿಗೆ ನಮ್ಮ ರವಿಶಂಕರ್ ಸರ್ ಅವರು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಹಾಗೆ ಶ್ರೀಯುತ ಪ್ರಸಾದ್ ರೈ ಕಲ್ಲಿಮಾರ್ ಅವರಿಗೆ ನಮ್ಮ ರಾಧಾಕೃಷ್ಣ ರೈ ಅವರು, ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾಗಿರುವಂಥ ರಾಧಾಕೃಷ್ಣ ರೈ ಅವರು ಶ್ರೀಯುತ ಪ್ರಸಾದ್ ರೈ ಕಲ್ಲಿಮಾರ್ ಅವರು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮುಂದಾಳವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ, ಸಂಘದ ಗೌರವಾನ್ವಿತ ಅಧ್ಯಕ್ಷರು ಈ ವರ್ಷ ಭಾಳ ಅತ್ಯುತ್ತಮವಾಗಿ ಮುನ್ನಡೆಸಲಿಕ್ಕಿರುವಂಥ ಶ್ರೀಯುತ ಅಬ್ದುಲ್ ಮಜೀದ್ ಅವರಿಗೆ ನಮ್ಮ ಶಿವಕುಮಾರ್ ಸರ್ ಬಂದು ಅವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಇದೀಗ ಅಧ್ಯಕ್ಷೀಯ ಭಾಷಣ. ಅವರು ಮಾತು ಕಡಿಮೆ ದುಡಿಮೆ ಹೆಚ್ಚು, ರೂವಾರಿಗಳು ಶ್ರೀಯುತ ರಾಜಕುಮಾರ್ ಶೆಟ್ಟಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮಾತನಾಡೋದು ಕಡಿಮೆ, ಆದರೆ ಸಭಾಧ್ಯಕ್ಷೆಯ ನೆಲೆಯಲ್ಲಿ ಒಂದು ಮಾತು ಮಾತಾಡಲಿಕ್ಕಿದ್ದಾರೆ. ಇದೀಗ ವೇದಿಕೆ ಶ್ರೀಯುತ ರಾಜಕುಮಾರ್ ಶೆಟ್ಟಿ ಮಂಚೌದಡಿಯವರು. ಉದ್ಘಾಟಕರಾದ ಸತೀಶ್ ಭಂಡಾರಿ ಅವರೇ, ಹೈದರ್ ಪರ್ತಿಪಾಡಿ ಅವರೇ, ಪ್ರಸಾದ್ ರೈ ಕಲ್ಲಿಮಾರ್ ಅವರೇ, ರವೀಂದ್ರ ರೈ ಅವರೇ, ಅಬ್ದುಲ್ ಮಜೀದ್ ಅವರೇ, ಮುಖ್ಯೋಪಾಧ್ಯಾಯರುಗಳಾದ ಮೋಹಿನಿ ಅವರು ಮತ್ತು ರಾಧಾಕೃಷ್ಣ ರೈ ಅವರೇ, ನಾನು ವಾಗ್ಮಿ ಅಲ್ಲ, ಆದ್ದರಿಂದ ನಾನು ಆದರೆ ದಾನಗಳಲ್ಲಿ ಶ್ರೇಷ್ಠ ದಾನ ವಿದ್ಯಾದಾನ. ಆ ವಿದ್ಯಾದಾನಕ್ಕೆ ಸಹಕರಿಸಿದಂತಹ ನಿಟ್ಟೆ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಮತ್ತು ಅದಕ್ಕೆ ಸಹಕರಿಸಿದ ಹೈದರ್ ಪರ್ತಿಪಾಡಿ, ಪ್ರಸಾದ್ ರೈ ಮತ್ತು ರವೀಂದ್ರ ರೈ ಮತ್ತು ಶ್ರೀಧರ್ ಭಂಡಾರಿ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಹಾಗೆ ಅದನ್ನು ಕೊಟ್ಟಂಥ ವಿನಯ್ ಹೆಗ್ಡೆ ಮತ್ತು ವಿಶಾಲ್ ಹೆಗ್ಡೆ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ಈ ಕಾರ್ಯಕ್ರಮವನ್ನು ಚಂದಗಣಿಸಿಕೊಟ್ಟಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು.
ಧನ್ಯವಾದವನ್ನು ಕೂಡ ಸಲ್ಲಿಸಿದ್ದಾರೆ ನಮ್ಮ ಅಧ್ಯಕ್ಷರು ರಾಜಕುಮಾರ್ ಶೆಟ್ಟಿ ಅವರು. ಹಾಗೆ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಧನ್ಯವಾದ. ವಿಶೇಷವಾಗಿ ಹಬ್ಬಕ ವಾಹಿನಿಯ ನಿರ್ದೇಶಕರು ಮತ್ತು ಅವರ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳು. ಅನ್ಸರ್ ಅವರು ವಿಜಯವಾಣಿ ಪತ್ರಿಕೆಯ ಒಬ್ಬ ತಿಟ್ಟ ವರದಿಗಾರ, ನನ್ನ ಆತ್ಮೀಯ ಮಿತ್ರರಾಗಿರುವಂಥ ಅನ್ಸರ್ ಇಟ್ವಳ್ಳಿ ಅವರು. ಪೋಷಕರು ಒಂದು 5 ನಿಮಿಷ ನಿಂತ್ಕೊಳ್ಳಿ, ಸಣ್ಣ ನಾವು ಸಮಿತಿ ಮಾಡಲಿಕ್ಕಿದೆ. ನಿಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದ ಸಲ್ಲಿಸ್ತೇವೆ. ಇದೀಗ ಕೆಳಗೆ ಬಸ್ ಹತ್ರ ನಾವೆಲ್ಲರೂ ತೆರಳೋಣ ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ಈ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇವೆ.